ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಇವತ್ತಿನ ಪ್ರಕಟಣೆ ಪುಸ್ತಕದ ಅಧ್ಯಯನ ಪ್ರಾರ್ಥನಾ ಪೂರ್ವಕವಾಗಿ ಆರಂಭಿಸೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವೆ. ನಿನ್ನ ಸಾನ್ನಿಧ್ಯವು, ನಿನ್ನ ಪ್ರಸನ್ನತೆಯು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಕರ್ತನೆ, ಜೀವವುಳ್ಳ ವಾಕ್ಯಗಳ ಮೂಲಕ ನಮ್ಮ ಜೊತೆ ಮಾತನಾಡು. ಪ್ರಕಟಣೆ ಪುಸ್ತಕದ ಅಧ್ಯಯನವನ್ನು ನಾವು ಮಾಡುವಾಗ ನಿನ್ನ ಒಂದು ಆತ್ಮನ ಬಲ ನಮಗೆ ಬರಲಿ ರಾಜ. ಆತ್ಮನ ಪ್ರಕಟಣೆ ಅನುಗ್ರಹಿಸಬೇಕು ಕರ್ತನೆ, ಕೇಳ್ಕೋತಾನೆ ರಾಜ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1ರಿಂದ 11ನೇ ವಚನ ಓದಿಕೊಳ್ಳುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4 1-11 ವರ್ಸ್. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನಿದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, 2ನೇ ಜೀವಿಯು ಹೋರಿಯಂತಿತ್ತು, 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ನಾವು ಬಂದಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ 27 ಅಧ್ಯಾಯಗಳು, 4 ವಾಕ್ಯಗಳು ಉಂಟು. ಸತ್ಯವೇದದ ಇದು 66ನೇ ಪುಸ್ತಕ ಮತ್ತು ಹೊಸ ಒಡಂಬಡಿಕೆ 27ನೇ ಪುಸ್ತಕ ಕೂಡ ಆಗಿದೆ. ಪ್ರಿಯರೇ, ಇದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. ಪ್ರಿಯರೇ, ಪ್ರಕಟಣೆ 1:19ರಲ್ಲಿ ಅದರ 3 ವಿಂಗಡಣೆಯ ಭಾಗಗಳನ್ನು ನಾವು ಕಾಣ್ತೇವೆ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ, ನಡೆಯಬೇಕಾದ ಸಂಗತಿ ಎಂಬುದಾಗಿ. ನಡೆದ ಸಂಗತಿ 1ನೇ ಅಧ್ಯಾಯವಾಗಿದೆ, ಅದು ಮೊದಲ ಭಾಗ. ಅಲ್ಲಿ ನಾವು ನೋಡ್ತೇವೆ ಪುನರುತ್ಥಾನ ಹೊಂದಿದ ಮಹಿಮಾ ಸ್ವರೂಪನಾದ ಯೇಸು ಕ್ರಿಸ್ತನ ದರ್ಶನವನ್ನು ಅಲ್ಲಿ ಕಾಣ್ತೇವೆ. 2ನೇ ಭಾಗ ಪ್ರಕಟಣೆ ಪುಸ್ತಕದ್ದು 2 ಮತ್ತು 3ನೇ ಅಧ್ಯಾಯಗಳು, ಇದು ನಡೆಯುತ್ತಿರುವ ಸಂಗತಿಯಲ್ಲಿ ನೋಡ್ತೇವೆ, ಸಭಾಕಾಲವಾಗಿದೆ. ಪ್ರಿಯರೇ, 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 21 ವಾಕ್ಯದವರೆಗೆ ಇದು 3ನೇ ಭಾಗ ನೋಡ್ತೇವೆ. ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ರ್ಯಾಪ್ಚರ್ ಟು ಇಟರ್ನಿಟಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಯೇಸುವಿನ 2ನೇ ಬರೋಣಕ್ಕೆ 2 ಮುಖಗಳು ಉಂಟು. ಒಂದು ರಹಸ್ಯ ಬರೋಣ, 2ನೇದು ಬಹಿರಂಗ ಬರೋಣ ಎಂಬುದಾಗಿ. ರಹಸ್ಯ ಬರೋಣಕ್ಕೂ ಬಹಿರಂಗ ಬರೋಣಕ್ಕೂ ಮಧ್ಯದಲ್ಲಿ 7 ವರ್ಷಗಳ ಕಾಲಾವಧಿ ಇದೆ. ಪ್ರಿಯರೇ, ರಹಸ್ಯ ಬರೋಣದಲ್ಲಿ ಆತನು ಬರುವಂಥ ಉದ್ದೇಶ ಸಿದ್ಧವಾದ ಮೊದಲಗೆತ್ತಿ ಎಂಬ ಸಭೆಯನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವುದಕ್ಕಾಗಿ ಆತನು ಬರುತ್ತಾನೆ.
ಈ ಸಮಯದಲ್ಲಿ ಭೂಮಿಗೆ ಆತ ಇಳಿದು ಬರುವುದಿಲ್ಲ, ಆತನು ಮಧ್ಯಾಕಾಶದಲ್ಲಿ ಪರಲೋಕದಿಂದ ಇಳಿದು ಬರುವ ಆತನಾಗಿದ್ದಾನೆ. ಇದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ ಕೂಡ ಕರೆಯುತ್ತಾರೆ. 7 ವರ್ಷಗಳ ನಂತರ ಆತನ ಬಹಿರಂಗ ಬರೋಣವಾಗಿದೆ ಪ್ರಿಯರೇ. ಆಗ ಆತನ ಭೂಮಿಗೆ ಇಳಿದು ಬರುವನು. ಜಕರ್ಯ 14:1-4 ವಾಕ್ಯದ ಪ್ರಕಾರ. ಅಂದರೆ ಆತನು ಸಭೆ ಜೊತೆಯಲ್ಲಿ ಆತನ ಭೂಮಿಗೆ ಆತನು ಇಳಿದು ಬರುತ್ತಾನೆ ಪ್ರಿಯರೇ. ಯಾಕೆಂದರೆ 1000 ವರ್ಷದ ಆಳ್ವಿಕೆ ಭೂಮಿಯಲ್ಲಿ ಸಭೆ ಜೊತೆಯಲ್ಲಿ ಆತನು ಮಾಡುವುದಕ್ಕೋಸ್ಕರವಾಗಿದೆ ಪ್ರಿಯರೇ. 4ನೇ ಅಧ್ಯಾಯದಲ್ಲಿ ಅನೇಕ ಸಂಗತಿ ಉಂಟು. 7 ಪ್ರಾಮುಖ್ಯವಾದ ಸಂಗತಿಗಳ ಕುರಿತಾಗಿ 4ನೇ ಅಧ್ಯಾಯದಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತನಾಡಿದ್ದೇನೆ. 1ನೇ ಸಂಗತಿಯಾಗಿದೆ, ಅಲ್ಲಿ ತಂದೆಯಾದ ದೇವರು ಸಿಂಹಾಸನದಲ್ಲಿ ಕೂತಿರುವಂಥದ್ದನ್ನು ಕಾಣ್ತೇವೆ. ಆತ ಪದ್ಮರಾಗ ಸೂರ್ಯಕಾಂತ ಮಣಿಗಳಂತೆ ಆತನು ಪ್ರಕಾಶಿಸುವಂಥದ್ದನ್ನು ಕಾಣ್ತೇವೆ. 2ನೇ ವಿಷಯ ಅಲ್ಲಿರುವಂಥದ್ದು ಸಿಂಹಾಸನ ಸುತ್ತಲೂ ಪಚ್ಚೆಯಂತಿರುವ ಮುಗಿಲುಬಲ್ಲು ಅಲ್ಲಿ ಇರುವಂಥದ್ದನ್ನು ಕಾಣ್ತೇವೆ. 3ನೇದಾಗಿ ಅಲ್ಲಿ 24 ಹಿರಿಯರು, 24 ಸಿಂಹಾಸನಗಳು ಮತ್ತು 24 ಚಿನ್ನದ ಕಿರೀಟಗಳನ್ನು ಅವರು ತೊಟ್ಟಿರುವಂಥದ್ದನ್ನು, ಬಿಡಿ ವಸ್ತ್ರಗಳನ್ನು ಅವುಗಳು ತೊಟ್ಟಿರುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣ್ತೇವೆ. 3ನೇದಾಗಿ ಸಿಂಹಾಸನದ ಒಳಗಿಂದ ಗುಡುಗುಗಳು, ಮಿಂಚುಗಳು, ವಾಣಿಗಳು ಅಲ್ಲಿ ಬರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. 5ನೇದಾಗಿ ಸಿಂಹಾಸನದ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವಂಥ 7 ದೀಪಗಳು ಉರಿಯುತ್ತಾ ಇರುವಂಥದ್ದನ್ನು ಕಾಣ್ತೇವೆ. 6ನೇದಾಗಿ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರ ಇರುವಂಥದ್ದನ್ನು ಕಾಣ್ತೇವೆ. 7ನೇದಾಗಿ 4 ಜೀವಿಗಳು, 24 ಹಿರಿಯರು ನಿತ್ಯ ನಿರಂತರವೂ ದೇವಾದ ದೇವನನ್ನು ಆರಾಧಿಸುವಂಥದ್ದನ್ನು ಕಾಣ್ತೇವೆ ಪ್ರಿಯರೇ. ಈಗ 7 ಸಂಗತಿಗಳನ್ನು ಭವಿಷ್ಯದಲ್ಲಿ ಮುಂದೆ ಬರುವ ದಿವಸಗಳಲ್ಲಿ ನಾವು ಸವಿಸ್ತರವಾಗಿ ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅಂದರೆ ಪರಲೋಕದ ಕುರಿತಾಗಿರುವ ಒಂದು ಚಿತ್ರಣ ನಮಗೆ ಧ್ಯಾನದ ಮೂಲಕ ನಮಗೆ ಸಿಗಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಇಲ್ಲಿ ನಾವು ಪ್ರಕಟಣೆ 4 ಅಧ್ಯಾಯದ 1ನೇ ವಾಕ್ಯ ಧ್ಯಾನಿಸ್ತಾ ಇದ್ದೇವೆ. ಆ ವಾಕ್ಯ ಓದಿಕೊಳ್ಳೋಣ. ಇವುಗಳಾದ ಮೇಲೆ ಈ ಪದವನ್ನು ನಾವೀಗ ಧ್ಯಾನಿಸ್ತಾ ಇರುವಂಥದ್ದು ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯದಲ್ಲಿ ಸಭೆ ಈ ಭೂಮಿಯಲ್ಲಿದೆ. 4ನೇ ಅಧ್ಯಾಯದಲ್ಲಿ ಸಭೆ ಪರಲೋಕದಲ್ಲಿದೆ. ಅಂದರೆ ಈಗಾಗಲೇ ಸಭೆ ಎತ್ತಲ್ಪಟ್ಟು ಪರಲೋಕದಲ್ಲಿದೆ ಎಂಬುದಾಗಿ ನಾವು ಚೆನ್ನಾಗಿ ಅರಿತುಕೊಳ್ಳತಕ್ಕದ್ದು ಪ್ರಿಯರೇ. ನಾವು ಪರಲೋಕದಲ್ಲಿ ಸಭೆ ಎತ್ತಲ್ಪಟ್ಟ ನಂತರ ಅಲ್ಲಿ 3 ಕಾರ್ಯಗಳು 7 ವರ್ಷಗಳವರೆಗೆ ನಡೀಲಿಕ್ಕೆ ಎಂಬುದನ್ನು ನಾವು ಕಲಿತಾ ಬಂದಿದ್ದೇವೆ. ಅದರಲ್ಲಿ 2 ವಿಷಯಗಳನ್ನು ಈಗಾಗಲೇ ಕಲಿತಿದ್ದೇವೆ. 1ನೇದು ಪ್ರತಿಫಲ ಕಿರೀಟಗಳು, 2ನೇದು ಮೊದಲಿಂಗನಾದ ಯೇಸು ಸ್ವಾಮಿಯ ಜೊತೆಯಲ್ಲಿ ಮೊದಲಿಗಿತ್ತಿಯಾದ ಸಭೆಯ ವಿವಾಹ ಅಥವಾ ಮದುವೆ ಕಾರ್ಯ ಎಂಬುದಾಗಿ ನಾವು ಅದನ್ನು ಧ್ಯಾನ ಮಾಡಿದ್ದೇವೆ. ಈಗ 3ನೇ ವಿಷಯಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇವೆ. 3ನೇ ವಿಷಯವಾಗಿದೆ ಕ್ರೈಸ್ತ ವಿಶ್ವಾಸಿಗಳ ನ್ಯಾಯ ತೀರ್ಪು. ಕ್ರೈಸ್ತ ವಿಶ್ವಾಸಿಗಳ ನ್ಯಾಯ ತೀರ್ಪಿನ ಕುರಿತಾಗಿ ನಾವು ಅಲ್ಲಿ ಓದಲಿಕ್ಕೆ ಹೋಗುತ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ಮುಖ್ಯವಾಗಿ ನಾವು ಧ್ಯಾನಿಸುವಂಥದ್ದು ಏನೆಂದರೆ, ಅಲ್ಲಲ್ಲಿಯ ಈ ಲೋಕದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಗೆ ಒಂದು ದಿವಸ ನ್ಯಾಯ ತೀರ್ಪಿದೆ ಮತ್ತು ಆ ನ್ಯಾಯ ತೀರ್ಪಿಗೋಸ್ಕರ ದೇವಾದಿ ದೇವನ ಮುಂದೆ ನಿಲ್ಲಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ. ಒಂದು ವಾಕ್ಯ ಓದಿಕೊಳ್ಳೋಣ. ರೋಮಪುರದ ಪತ್ರಿಕೆ 14 ಅಧ್ಯಾಯ 12ನೇ ವಚನ. ರೋಮನ್ಸ್ ಚಾಪ್ಟರ್ 14:12. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಹಿಬ್ರೂ 9:27. ಇಬ್ರಿಯ 9:27. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಒಂದೇ ಸಾರಿ ಸಾಯುವುದು, ನಂತರ ನ್ಯಾಯ ತೀರ್ಪಿಗಾಗಿ ದೇವರ ಮುಂದೆ ಪ್ರತಿಯೊಬ್ಬನು ನಿಲ್ಲಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಸಂಗಿ ಪುಸ್ತಕ 12:14. ಬುಕ್ ಆಫ್ ಎಕ್ಲೆಸಿಯಾ 12 ಚಾಪ್ಟರ್ 14 ವರ್ಸ್ ಕೂಡ ಓದಿಕೊಳ್ಳೋಣ. ಒಳ್ಳೆದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಈ ನ್ಯಾಯ ತೀರ್ಪು ಎಂಬುವಂಥದ್ದು ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ನಿಲ್ಲುವಂಥ ಒಂದು ನ್ಯಾಯ ತೀರ್ಪು ಆಗಿದೆ ಅಲ್ಲಲ್ಲಿಯ. ಪ್ರತಿಯೊಂದು ಮನುಷ್ಯರು ಬೇರೆ ಬೇರೆ ಸಮಯಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ನಿಲ್ಲುವಂಥ ಒಂದು ನ್ಯಾಯ ತೀರ್ಪು ಎಂಬುದಾಗಿ ಅನೇಕರಿಗೆ ವಿಷಯದಲ್ಲಿ ಗೊತ್ತಿಲ್ಲ ಪ್ರಿಯರೇ. ಆದರೆ ನಾವು ಈ ಅಂತ್ಯಕಾಲದ ವಿಷಯಗಳನ್ನು ಕಲಿಯುವ ಅಧ್ಯಯನಕ್ಕೆ ಎಸ್ಕಟೋಲಜಿ ಎಂಬುದಾಗಿ ಹೇಳುತ್ತಾರೆ. ಎಸ್ಕಟೋಲಜಿ ಎಂಬುದಾಗಿ ಹೇಳಬೇಕಾದ್ರೆ ಯುಗಾಂತ್ಯ ವಿಷಯಗಳು, ಅಂತ್ಯಕಾಲದ ವಿಷಯಗಳು,
ಕೊನೆಯ ದಿವಸಗಳ ಅಧ್ಯಯನ ಎಂಬುದಾಗಿ ಅನೇಕ ಒಂದು ಅರ್ಥ ಬರುವಂಥ ಪದಗಳಾಗಿವೆ. ಎಸ್ಕೆಟೋಲಜಿ ಅಂದರೆ ಗ್ರೀಕ್ ಪದದ ಟು ಎಸ್ಕೆಟೋನ್, ಗ್ರೀಕ್ ಪದದ ಟು ಎಸ್ಕೆಟೋನ್ ಮತ್ತು ಗ್ರೀಕ್ ಪದ ಲೋಗೋಸ್ ಎರಡೂ ಪದಗಳನ್ನು ಸೇರುವಾಗ ಒಂದು ಟು ಎಸ್ಕೆಟೋನ್ ಎಂಬುದಾಗಿ ಹೇಳಿದರೆ ಅಂತ್ಯಕಾಲ, ಯುಗಾಂತ್ಯ ಅಥವಾ ಅಂತ್ಯಕಾಲ ಎಂಬುದಾಗಿ ಬರ್ತದೆ. ಟು ಎಸ್ಕೆಟೋನ್ ಅಂದರೆ. ಲೋಗೋಸ್ ಅಂದರೆ ವಿಷಯಗಳ ವಿವರಣೆ ಅಥವಾ ಬರೆಯಲ್ಪಟ್ಟಂಥ ವಾಕ್ಯ, ವಿಷಯಗಳನ್ನು ಒಳಗೊಂಡಿರುವ ಬರೆಯಲ್ಪಟ್ಟಂಥ ವಾಕ್ಯ ಎಂಬುದಾಗಿದೆ ಲೋಗೋಸ್ ಎಂಬುದಾಗಿ ಹೇಳುವಂಥ ಪದ. ಅಂದರೆ ಟು ಎಸ್ಕೆಟೋನ್ ಮತ್ತು ಲೋಗೋಸ್ ಎಂಬ ಈ ಎರಡು ಪದಗಳು ಒಟ್ಟಾಗಿ ಸೇರುವಾಗಲೇ ಎಸ್ಕೆಟೋಲಜಿ ಎಂಬ ಪದ ಅಲ್ಲಿ ಉದ್ಭವವಾಗುವಂಥದ್ದಾಗಿದೆ. ಎಸ್ಕೆಟೋಲಜಿ ಎಂದರೆ ಯುಗಾಂತ್ಯ ವಿಷಯಗಳು, ಅಂತ್ಯಕಾಲದ ಅಧ್ಯಯನ, ಕೊನೆಯ ದಿವಸಗಳ ಅಧ್ಯಯನ ಎಂಬುದಾಗಿ ಅದಕ್ಕೆ ಅರ್ಥ ಬರ್ತದೆ. ಈ ಎಸ್ಕೆಟೋಲಜಿ ಎಂಬ ವಿಷಯವನ್ನು ನಾವು ಅಧ್ಯಯನ ಮಾಡುವಾಗ ಅದರಲ್ಲಿ ಪ್ರಧಾನವಾಗಿ ಬರುವಂಥ ಒಂದು ವಿಷಯ ಏನಂದರೆ ನ್ಯಾಯ ತೀರ್ಪುಗಳು. ನ್ಯಾಯ ತೀರ್ಪು ಅಲ್ಲ, ನ್ಯಾಯ ತೀರ್ಪುಗಳು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದಾಗಿದೆ ಪ್ರಿಯರೇ. ಹಾಗಾದರೆ ನ್ಯಾಯ ತೀರ್ಪು ಎಂಬಂಥ ಒಂದು ಪದಕ್ಕೆ ಗ್ರೀಕಲ್ಲಿ ಕೊಡಲ್ಪಟ್ಟಂಥ ಅನೇಕ ಪದಗಳು ಉಂಟು. ಎರಡು ಪದಗಳು ಉಂಟು. ಅದರಲ್ಲಿ ಮೊದಲನೆಯ ಪದವಾಗಿದೆ ಕ್ರೈಟಾರಿಯೋನ್. ಕ್ರೈಟಾರಿಯೋನ್, ಪ್ರೈಸ್ ಗಾಡ್. ಎರಡನೇ ಪದವಾಗಿದೆ ಸೇಮ್, ಅದು ಎರಡು ಕೂಡ ಕ್ರೈಟಾರಿಯೋನ್ ಮತ್ತು ಕ್ರಿಸ್ಸಸ್ ಮತ್ತು ಕ್ರೈಟರಿಯೋನ್ ಅದು ಒಂದೇ ಪದಗಳಾಗಿವೆ. ಅದು ಗ್ರೀಕ್ನಲ್ಲಾಗಿದೆ. ಅದರ ಅರ್ಥ ಎರಡು ವಾಕ್ಯಗಳಲ್ಲಿ ನಾವು ಕಾಣ್ತೇವೆ. ಒಂದನೇದು 1 ಕೊರಿಂಥ 6ನೇ ಅಧ್ಯಾಯ 2ನೇ ವಚನ. 1 Corinthians chapter 6 verses 2 ವಾಕ್ಯ ಓದಿಕೊಳ್ಳೋಣ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ, ಲೋಕವು ನಿಮ್ಮಿಂದ ತೀರ್ಪು ಹೊಂದಬೇಕಾದಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ. ಅಂದರೆ ತೀರ್ಪು ಮಾಡುವಂಥದ್ದು ಎಂಬುದಾಗಿ ಅಥವಾ ನ್ಯಾಯ ತೀರಿಸುವಂಥದ್ದು ಎಂಬುದಾಗಿ ಇದರ ಅರ್ಥವಾಗಿದೆ. ಇನ್ನೊಂದು ವಾಕ್ಯ ನೋಡುವ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 2 verses 6. ನೀವಾದರೂ ಬಡವರನ್ನು ಅವಮಾನ ಪಡಿಸಿದ್ದೀರಿ, ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ಲವೋ. ಸಾಕು, ಅಂದ್ರೆ ನ್ಯಾಯಸ್ಥಾನ. ಇಲ್ಲಿ ಕೊಡಲ್ಪಟ್ಟಂಥ ಪದ ಕ್ರೈಟಾರಿಯೋನ್ ಮತ್ತು ಕ್ರಿಸ್ಸಸ್ ಎಂಬುದಾಗಿ ಹೇಳುವ ಗ್ರೀಕ್ ಪದಗಳಿಗೆ ಕೊಡಲ್ಪಟ್ಟಂಥ ಪದ ಒಂದು ನ್ಯಾಯ ತೀರ್ಪು, ಎರಡನೇದು ನ್ಯಾಯಸ್ಥಾನ ಎಂಬುದಾಗಿ ಅರ್ಥ ಬರುತ್ತದೆ ಪ್ರಿಯರೇ. ಎರಡನೇ ಪದ ಉಂಟು, ಅದಕ್ಕೆ ಭೀಮಾ ಎಂಬುದಾಗಿ ಹೇಳ್ತಾರೆ. BEMA, ಭೀಮಾ ಎಂಬುದಾಗಿ ಹೇಳ್ತಾರೆ. ಭೀಮಾ ಎಂದ ಪದಕ್ಕೆ ನಾವು ಎರಡು ವಾಕ್ಯಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯದ 12ನೇ ವಚನ. ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 18 verses 12. ಗಲ್ಲಿಯೋನನು ಅಕಾಯದ ಅಧಿಪತಿಯಾಗಿರಲು ಯಹೂದ್ಯರು ಒಗ್ಗಟ್ಟಾಗಿ ಪೌಲನ ಮೇಲೆ ಬಿದ್ದು ಅವನನ್ನು ನ್ಯಾಯಸ್ಥಾನದ ಮುಂದೆ ಹಿಡಿತಂದು. ಇಲ್ಲಿ ನೋಡ್ತಾರೆ ನ್ಯಾಯಸ್ಥಾನ. ಇಲ್ಲಿ ಕೂಡ ಕೊಡಲ್ಪಟ್ಟ ಪದ ಯಾವುದು? ನ್ಯಾಯಸ್ಥಾನ ಅಥವಾ ನ್ಯಾಯಪೀಠ ಎಂಬುದಾಗಿ ಕೂಡ ಹೇಳ್ತಾರೆ. ನ್ಯಾಯಸ್ಥಾನ ಮತ್ತು ನ್ಯಾಯಪೀಠ, ನ್ಯಾಯ ವೇದಿಕೆ ಎಂಬಂಥ ಅರ್ಥ ಬರುವಂಥ ಪದವೇ ಭೀಮಾ ಎಂಬುದಾಗಿ. ಅದಕ್ಕೆ ಉಪಯೋಗಿಸಿದ ಪದ ಭೀಮಾ. ಇನ್ನೊಂದು ವಾಕ್ಯ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ. ರೋಮಪುರದ ಪತ್ರಿಕೆ 14ನೇ ಅಧ್ಯಾಯ 10ನೇ ವಚನ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 14:10. ತಿನ್ನದವನೇ, ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ, ನಿನ್ನ ಸಹೋದರನು ನೀನು ಹೀನೈಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ನ್ಯಾಯ ಆಸನ, ಪ್ರೈಸ್ ಗಾಡ್. ಇಲ್ಲಿ ಏನು ಕೊಡಲ್ಪಟ್ಟಿದೆ? ನ್ಯಾಯ ಆಸನ, ನ್ಯಾಯಪೀಠ ಎಂಬಂಥ ಭೀಮಾ ಎಂಬಂಥ ಪದಕ್ಕೆ ಅರ್ಥವನ್ನು ಕೊಡಲಾಗಿದೆ. ಪ್ರೈಸ್ ಗಾಡ್. ಹಾಗಾದರೆ ಇಲ್ಲಿ ನಾವು ಬೇರೆ ಬೇರೆ ಪದಗಳನ್ನು ನ್ಯಾಯಸ್ಥಾನಕ್ಕೆ ಹೋಲಿಸಿಕೊಳ್ಳಲ್ಪಟ್ಟಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ನ್ಯಾಯ ತೀರ್ಪುಗಳ ಕುರಿತಾಗಿ ನಾವು ಸತ್ಯವೇದ ಎಸ್ಕೆಟೋಲಜಿ ಎಂಬ ಕೊನೆಯ ದಿವಸಗಳ ಯುಗಾಂತ್ಯ ವಿಷಯಗಳ ಅಧ್ಯಯನ ಮಾಡುವಾಗ ನಾವು 12 ವಿಧವಾದ ನ್ಯಾಯ ತೀರ್ಪಿನ ಬಗ್ಗೆ ಸತ್ಯವೇದದಲ್ಲಿ ನಾವು ಕಾಣುವುದಕ್ಕೆ ನಮಗೆ ಸಾಧ್ಯ. ಹಲ್ಲೆಲೂಯಾ. 12 ವಿಧವಾದ ನ್ಯಾಯ ತೀರ್ಪುಗಳು. ಪ್ರೈಸ್ ಗಾಡ್. ಅವುಗಳನ್ನು ಒಂದರ ನಂತರ ಒಂದಾಗಿ ಈ 12 ವಿಧವಾದ ನ್ಯಾಯ ತೀರ್ಪುಗಳ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಆದ ಕಾರಣ ಆ್ಯಕ್ಚುಲಿ ನಮಗೆ ಬೇಕಾದ ನ್ಯಾಯ ತೀರ್ಪು ಈಗ
ಕ್ರೈಸ್ತ ವಿಶ್ವಾಸಿಗಳ ನ್ಯಾಯ ತೀರ್ಪು. ಇದು ಒಂದೇ ನ್ಯಾಯ ತೀರ್ಪನ್ನು ಧ್ಯಾನ ಮಾಡಲಿಕ್ಕಾಗಲ್ಲ. ಒಂದರ ನಂತರ ಒಂದು ಇರುವಂಥ ನ್ಯಾಯ ತೀರ್ಪುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೇ ನಮಗೆಲ್ಲ ವಿಧವಾದ ನ್ಯಾಯ ತೀರ್ಪುಗಳ ಬಗ್ಗೆ ಮನವರಿಕೆ ನಮಗೆ ಉಂಟಾಗುತ್ತದೆ ಅಥವಾ ತಿಳುವಳಿಕೆ ನಮಗೆ ಉಂಟಾಗುತ್ತದೆ. ಪ್ರಿಯರೇ, ನಮಗೆ ಬೇಕಾದ ನ್ಯಾಯ ತೀರ್ಪು 5ನೇ ನ್ಯಾಯ ತೀರ್ಪು ಆಗಿದೆ. ಅದು 2 ಕೊರಿಂಥ 5:10 ವಾಕ್ಯದ ಪ್ರಕಾರವಾಗಿ ಅದು ಪರಲೋಕದಲ್ಲಿ ನಡೆಯುವಂಥ ಕ್ರೈಸ್ತ ವಿಶ್ವಾಸಿಗಳ ನ್ಯಾಯ ತೀರ್ಪು. ಅದರ ಬಗ್ಗೆ ನಾವು ಒಂದೊಂದಾಗಿ ನಾವು ಮುಂದಕ್ಕೆ ಬರ್ತೇವೆ. ಅದು ಪರಲೋಕದಲ್ಲಿ ನಡೆಯುವಂಥ ಕ್ರೈಸ್ತ ವಿಶ್ವಾಸಿಗಳ ನ್ಯಾಯ ತೀರ್ಪು. ಕೆಲವರಲ್ಲಿ ಒಂದು ಕ್ವಶನ್ ಅಥವಾ ಪ್ರಶ್ನೆ ಎದ್ದೇಳಬಹುದು, ಕ್ರೈಸ್ತ ವಿಶ್ವಾಸಿಗಳಿಗೆ ನ್ಯಾಯ ತೀರ್ಪು ಇದೆಯಾ? ಅದು ಯಾವ ವಿಧವಾದ ನ್ಯಾಯ ತೀರ್ಪು, ಅದು ಯಾವ ರೀತಿಯಲ್ಲಿ ಅಲ್ಲಿ ಇರುತ್ತದೆ ಎಂಬುದಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಈಗ ಮೊದಲ ನ್ಯಾಯ ತೀರ್ಪು, 12 ನ್ಯಾಯ ತೀರ್ಪುಗಳಲ್ಲಿ ಮೊದಲ ನ್ಯಾಯ ತೀರ್ಪನ್ನು ನಾವು ಧ್ಯಾನಿಸುವ ಯೆಶಾಯನ ಪುಸ್ತಕ 53ನೇ ಅಧ್ಯಾಯ 7-8 ವಾಕ್ಯ ನಾವು ಓದಿಕೊಳ್ಳೋಣ. ನಮ್ಮ ಪಾಪದ ಫಲವಾದ ಶಿಕ್ಷೆಯನ್ನು ನಾವು ಅನುಭವಿಸುವುದಕ್ಕೆ ಕರ್ತನ ತಂದೆಯಾದ ದೇವರು ಅನುಮತಿಸದೆ ಆತನ ಮಗನಾದ ಯೇಸು ಕ್ರಿಸ್ತನ ಮೇಲೆ ಹಾಕಿದನು. ಪ್ರೈಸ್ ಗಾಡ್. ಅರ್ಥ ಆಯ್ತಲ್ಲ? ನಾವು ವಹಿಸಿಕೊಳ್ಳಬೇಕಾದ ನ್ಯಾಯ ತೀರ್ಪನ್ನು ನಮಗೆ ವಹಿಸಲಿಕ್ಕೆ ಕೊಡದೆ ಆ ನ್ಯಾಯ ತೀರ್ಪನ್ನು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಂಡನು. ಅದು ಮೊದಲ ನ್ಯಾಯ ತೀರ್ಪು. ಓದಿಕೊಳ್ಳೋಣ 6-7. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಯಾರ ಮೇಲೆ? ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಹಾಕಿದನು. ನಮ್ಮ ದೋಷ ಫಲ, ನಮ್ಮ ಅಪರಾಧದ ಫಲ, ಆ ದಂಡನೆ ಯಾರ ಮೇಲೆ ಹಾಕ್ತಾ ಇದ್ದಾನೆ? ತಂದೆಯಾದ ದೇವರು ಕ್ರಿಸ್ತನ ಮೇಲೆ ಹಾಕಿದನು. ಆ ನ್ಯಾಯ ತೀರ್ಪನ್ನು ನಮ್ಮ ಪರವಾಗಿ ತನ್ನ ಮೇಲೆ ಕರ್ತನಾದ ಯೇಸು ಸ್ವಾಮಿ ವಹಿಸಿಕೊಂಡನು ಅಥವಾ ತೆಗೆದುಕೊಂಡನು. ಆ ದಂಡನೆಯನ್ನು ತನ್ನ ಮೇಲೆ ತೆಗೆದುಕೊಂಡು ನಾವು ವಹಿಸಬೇಕಾದ, ನಾವು ನ್ಯಾಯಬದ್ಧವಾಗಿ ಮನುಷ್ಯರು, ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರು ನ್ಯಾಯಬದ್ಧವಾಗಿ ತಮ್ಮ ದೋಷ ಫಲವನ್ನು ಅನುಭವಿಸಬೇಕಾಗಿತ್ತು, ಆ ದಂಡನೆಯನ್ನು ಅನುಭವಿಸಬೇಕಾಗಿತ್ತು. ಆದರೆ ಆ ದೋಷ ಫಲ, ಆ ದಂಡನೆಯನ್ನು ದೇವರು ನಮ್ಮ ಮೇಲೆ ಹಾಕದೆ ಆತನ ಮಗನ ಮೇಲೆ ಆತನ ಏನು ಮಾಡ್ತಾನೆ? ಹಾಕುವಂಥದ್ದನ್ನು ಕ್ರೂಜಿಯಲ್ಲಿ ಹಾಕುವಂಥದ್ದು ನೋಡ್ತೇವೆ. ಆ ನ್ಯಾಯ ತೀರ್ಪು ಆತನಿಗೆ ಮಾಡುವಂಥದ್ದು ನೋಡ್ತೇವೆ. ಅಂದರೆ ಎಲ್ಲ ಮನುಷ್ಯರ ಪಾಪ ಕ್ರಿಸ್ತನ ಮೇಲೆ ಬಂದಾಗ ಅಲ್ಲಿ ಯೇಸು ಸ್ವಾಮಿಗೆ ತಂದೆಯಾದ ದೇವರು ಕ್ರೂಜಿಯಲ್ಲಿ ತನ್ನ ಮುಖವನ್ನು ಮರೆಮಾಡಿಕೊಳ್ತಾ ಇದ್ದಾನೆ. ಇಲ್ಲಿ ನಾವು ಒಂದು ದೇವರ ಚಿತ್ರನ ನೋಡ್ತೇವೆ. ತಂದೆಯಾದ ದೇವರದ್ದು ಪಾಪಿಯನ್ನು ದೇವರು ಪ್ರೀತಿಸ್ತಾನೆ, ಪಾಪವನ್ನು ದ್ವೇಷಿಸುತ್ತಾನೆ. ಇಡೀ ಮಾನವ ಜನಾಂಗದ ಪಾಪ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಬಂದಾಗ ಒಂದು ಕ್ಷಣಕ್ಕೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಂದ ಮುಖವನ್ನು ಮರೆಮಾಡಿಕೊಂಡನು, ಮುಖವನ್ನು ತಿರುಗಿಸಿಕೊಂಡನು. ಆಗ ಈ ಒಂದು ಯಾತನೆಯಿಂದ, ಈ ಒಂದು ವೇದನೆಯಿಂದ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಎಲಿ ಎಲಿ ಲಮ ಸಬಕ್ತಾನಿ. ಅದರ ಅರ್ಥ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬಂಥ ಮಾತನ್ನು ಅಲ್ಲಿ ಕರ್ತನ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಪ್ರಿಯರೇ, ನಾವು ಯೆಶಾಯನ ಪುಸ್ತಕ 53ನೇ ಅಧ್ಯಾಯದಲ್ಲಿ 12 ವಾಕ್ಯಗಳು ಉಂಟು. ಅನೇಕ ವಾಕ್ಯಗಳು ಓದಲಿಕ್ಕೆ ಉಂಟು. ಅಲ್ಲಿ ನಾವು 9ನೇ ವಾಕ್ಯ 9ನೇ ವಾಕ್ಯ ಕೂಡ ಓದಿ. ಯೆಶಾಯ 53:9 ಬೇಡ, ನಾವು 1ನೇ ವಾಕ್ಯದಿಂದಲೇ ಓದುವ. ಯಾಕಂದರೆ ಪ್ರಧಾನವಾದ 4 ಸಂಗತಿ ಕಲ್ವಾರಿ ಕ್ರೂಜಿಯಲ್ಲಿ ಯೇಸು ಸ್ವಾಮಿ ಮಾನವ ಜನಾಂಗಕ್ಕಾಗಿ ಮಾಡಿದ್ದಾನೆ. ಪ್ರೈಸ್ ಗಾಡ್. ನಮ್ಮೆಲ್ಲರಿಗೋಸ್ಕರ. ಯಾರಿಗೆ ಅದು? ಯಾರು ಅದರ ಆಶೀರ್ವಾದ ಪಡ್ಕೊಳ್ತಾರೆ ಗೊತ್ತುಂಟಾ? ಯಾರು ತಾನು ಪಾಪಿ ಎಂದು ಒಪ್ಪಿಕೊಂಡು ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಕರ್ತನಾದ ಯೇಸು ತನಗಾಗಿ ಸತ್ತನು, ತನಗಾಗಿ ಹೂಣಲ್ಪಟ್ಟನು, ತನಗಾಗಿ 3ನೇ ದಿವಸ ಮರಣದಿಂದ ಎದ್ದು ಬಂದನು. ಇದನ್ನು ಆತನು ನಂಬಿ ಆತನು ಬಾಯಿಂದ ಅರಿಕೆ ಮಾಡಿ ಯೇಸುವೇ ನನ್ನ ರಕ್ಷಕನು ಒಡೆಯನು ದೇವರೆಂಬುದಾಗಿ ಹೃದಯದಲ್ಲಿ ಅಂಗೀಕಾರ ಮಾಡುವಾಗ ಆ ವ್ಯಕ್ತಿಯ ಜೀವಿತದಲ್ಲಿ ಈ ವಾಕ್ಯಗಳ, ಈ ಒಂದು ವಿಷಯಗಳ ಬಿಡುಗಡೆ ಆತನು ಹೊಂದಿಕೊಳ್ಳುತ್ತಾನೆ. ಯಾವ ಬಿಡುಗಡೆ? ಯೆಶಾಯ 53ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 4 ಸಂಗತಿ ನಾವು ನೋಡ್ಬೋದು. ಒಂದು, ನಮ್ಮ ಪಾಪದ ಫಲವನ್ನು, ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು. ಕರ್ತನ ಯೇಸು ಸ್ವಾಮಿ ಆತನ ಪಾಪ ರಹಿತನಾಗಿದ್ದ. ಈ ಲೋಕಕ್ಕೆ ಬಂದಾಗ, ಈ ಹುಟ್ಟಿದಾಗ ಆತನ ಜನ್ಮವು ಕೂಡ ಪಾಪ ರಹಿತವಾಗಿತ್ತು.
ಕಾರಣ ಆದಾಮನಿಂದ ಬಂದಂಥ ರಕ್ತವು ಆತನ ಶರೀರ ಇರಲಿಲ್ಲ. ಪವಿತ್ರಾತ್ಮನು ಮರಿಯಳ ಗರ್ಭದಲ್ಲಿ ಬಂದು ಅವಳು ಗರ್ಭ ಧರಿಸಿದಳು. ಅದರ ಮೂಲಕ ಯೇಸು ಈ ಲೋಕದಲ್ಲಿ ಹುಟ್ಟಿ ಬಂದ. ಆತನ ಶರೀರದಲ್ಲಿ ಆದಾಮನ ರಕ್ತ ಇರಲಿಲ್ಲ, ಪಾಪದ ರಕ್ತ ಇರಲಿಲ್ಲ. ಅದು ಆ ಪವಿತ್ರ ರಕ್ತ ನಮಗೋಸ್ಕರವಾಗಿ ಆತನೇನು ಮಾಡಿದ, ಸುರಿಸುವುದಕ್ಕೆ ಸಾಧ್ಯವಾಯಿತು. ಯೋಹನ 8:46 ವಾಕ್ಯಕ್ಕೆ ಬರುವಾಗ, ಜಾನ್ 8:46 ಈ ಯಹೂದ್ಯರನ್ನು ನೋಡಿ ಒಂದು ಸವಾಲನ್ನು ಯೇಸು ಎಸೆಯುತ್ತಾ ಇದ್ದಾನೆ. ನನ್ನಲ್ಲಿ ಪಾಪ ಇದ್ದರೆ ನಿಮ್ಮಲ್ಲಿ ತೋರಿಸಿಕೊಡಿ. ಓದಿ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನಿಮ್ಮೊಳಗೆ ಯಾರಿದ್ದಾರೆ? ನೋಡಿ ಎಂಥ ಒಂದು ಸವಾಲು ನೋಡಿ. ಯಹೂದ್ಯರಿಗೊಂದು ಸವಾಲಾಗ್ತದೆ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವರು ನಿಮ್ಮಲ್ಲಿ ಯಾರಿದ್ದಾರೆ? ಹುಟ್ಟು ಆತನು ಪರಿಶುದ್ಧವಾದದ್ದು, ಜೀವನ ಆತನು ಪರಿಶುದ್ಧವಾದದ್ದು. ಹಲ್ಲೆಲೂಯಾ. ಈ ಲೋಕದ 100ಕ್ಕೆ 100% ಪವಿತ್ರನಾಗಿ ಹುಟ್ಟಿದ, ಪವಿತ್ರನಾಗಿ ಜೀವಿಸಿದ, ಪವಿತ್ರನಾಗಿ ಆತನು ಕಲ್ವಾರಿ ಕ್ರೂಜಲ್ಲಿ ನಮಗಾಗಿ ಪ್ರಾಣವನ್ನು ಆತನು ಕೊಟ್ಟಿದ್ದ. ಅದರ ರಕ್ತ ಅದು ಅತೀ ಪರಿಶುದ್ಧವಾದ ರಕ್ತವಾಗಿತ್ತು ಪ್ರಿಯರೇ. ನಾವು 2 ಕೊರಿಂಥ 5:21 ವಾಕ್ಯ ಓದುವ. 2 ಕೊರಿಂಥ 5:21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ಆತನ ಏನಿರ್ಲಿಲ್ಲಂತೆ, ಪಾಪ ಜ್ಞಾನವೇ ಇರಲಿಲ್ಲ ಆತನಿಗೆ. ಪಾಪ ಜ್ಞಾನ ಇಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಯಾರಿಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದ? ನಮಗೋಸ್ಕರ ಪಾಪ ಸ್ವರೂಪಿ. ಕ್ರೂಜಿಯಲ್ಲಿ ನಮಗಾಗಿ ಪಾಪ ಸ್ವರೂಪಿಯಾಗಿ ತಂದೆ ದೇವರು ಮಾಡಿದ. ಪಾಪ ಜ್ಞಾನ ಇಲ್ಲದ ಆತನನ್ನು ನನಗಾಗಿ ನಿಮಗಾಗಿ ಆತನೇನು ಪಾಪ ಸ್ವರೂಪಿಯನ್ನಾಗಿ ಮಾಡುವಂಥದ್ದನ್ನು ಅಲ್ಲಿ ಕಾಣ್ತೇವೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದುವ. 1 ಪೇತ್ರ 1:18-19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ, ಯಜ್ಞದ ಕುರಿಮರಿಯ ರಕ್ತದಿಂದಲೂ ಎಂಬಂತೆ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಕ್ರಿಸ್ತನ ನಿಷ್ಕಳಂಕ ಅಮೂಲ್ಯವಾದ ರಕ್ತ ಪ್ರಿಯರೇ, ಅದು ನಮಗಾಗಿ ಸುರಿಸಲ್ಪಟ್ಟಿತು. 1 ಪೇತ್ರ 2:22. ಯಾಕಂದರೆ ನೋಡಿ, ಯಾಜಕ ಕಾಂಡ 17:11 ಹೇಳ್ತದೆ, ಲೆವಿಟಿಕಸ್ 17:11 ಹೇಳ್ತದೆ, ರಕ್ತದಲ್ಲಿ ಜೀವ ಇದೆ. ಇಬ್ರಿಯ 9:27 ಹೇಳ್ತದೆ, ಹಿಬ್ರು 9:22 ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಸುರಿಸಲ್ಪಡುವಂಥ ರಕ್ತ, ಹಳೆಬಡಂಬಡಿಕೆ ಕಾಲದಲ್ಲಿ ಏನು ಮಾಡ್ತಾ ಇದ್ದರು? ಅಲ್ಲಲ್ಲಿಯ ಪ್ರಾಣಿಗಳ ರಕ್ತವನ್ನು ಸುರಿಸಲ್ಪಡುತ್ತಾ ಇತ್ತು. ಯಾಕೆ ಪ್ರಾಣಿಗಳ ರಕ್ತ ಸುರಿಸ್ತಾ ಇದ್ದರು? ಆ ಪವಿತ್ರ ಮನುಷ್ಯನ ಲೋಕದಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ಪವಿತ್ರವಾದ ಮನುಷ್ಯನ ರಕ್ತ ಪಾಪಿಯಾದ ಮನುಷ್ಯನಿಗೋಸ್ಕರ ಸುರಿಸಲ್ಪಟ್ಟರೆ ಅವನಿಗೆ ಪಾಪ ಪರಿಹಾರ ಸಿಗ್ತಾ ಇತ್ತು ಶಾಶ್ವತವಾಗಿ. ಈ ಲೋಕದಲ್ಲಿ ಆದಾಮನಿಂದ ಹುಟ್ಟಿದ ಎಲ್ಲ ಜನರು ಕೂಡ ಪಾಪಿಯಾಗಿದ್ದ ನಿಮಿತ್ತವಾಗಿ ಪರಿಶುದ್ಧ ರಕ್ತ ಇರಲಿ. ಅದಕ್ಕಾಗಿ ದೇವರು ಏನು ಮಾಡಿದ? ಪ್ರಾಣಿಗಳ ಯಜ್ಞವನ್ನು, ಪಾಪ ಮಾಡಿದಂಥ ಮನುಷ್ಯನಿಗೆ ಪ್ರಾಣಿಗಳ ಯಜ್ಞ ಕೊಡುವುದಕ್ಕಾಗಿ, ಪ್ರಾಣಿಗಳ ರಕ್ತ ಸುರಿಸುವುದಕ್ಕಾಗಿ ಅಪ್ಪಣೆ ಮಾಡಿದ. ಈ ರಕ್ತ ಏನು ಮಾಡ್ತಾ ಇತ್ತು? ಆಯಾಯ ಸಮಯಕ್ಕೆ ಮಾಡಿದ ಪಾಪಗಳನ್ನು ಕವರ್ ಮಾಡ್ತಾ ಮುಚ್ಚುತ್ತಾ ಇತ್ತು. ದೇವರ ಕ್ರೋಧವನ್ನು ಅವನ ಮೇಲೆ ತಡೀತಾ ಇತ್ತು. ಒಂದು ಪಾಪ ಮಾಡಿದಾಗ ಒಂದು ಯಜ್ಞ ಕೊಡಬೇಕು, ಪುನಃ ಪಾಪ ಮಾಡಿದಾಗ ಪುನಃ ಯಜ್ಞ ಕೊಡಬೇಕು. ಆ ರೀತಿಯಲ್ಲೇ ಜೀವಮಾನವೆಲ್ಲ ಯಜ್ಞಗಳನ್ನು ಅಂತ ಮನುಷ್ಯನು ಅರ್ಪಿಸಬೇಕಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಇದನ್ನು ಕಾಣ್ತೇವೆ ನಾವು. ಯಾಜಕ ಕಾಂಡ 16ನೇ ಬರುವುದಾದರೆ, ಲೆವಿಟಿಕ ಚಾಪ್ಟರ್ 16 ಅದರಲ್ಲಿ 34 ವಾಕ್ಯ ಉಂಟು, 34 ವಾಕ್ಯಗಳು ಉಂಟು. ಅಲ್ಲಿ ನಾವು ಬರುವುದಾದರೆ, ಅಲ್ಲಿ ಮಹಾಯಾಜಕನಾದ ಅರೋನನ ಕುರಿತಾಗಿ ನಾವು ಕಾಣ್ತೇವೆ. ವರ್ಷಕ್ಕೆ 1 ಸಲ ಇಸ್ರೇಲರ ಪಾಪಕ್ಕಾಗಿ, ತನ್ನ ಮತ್ತು ತನ್ನ ಕುಟುಂಬದ ಪಾಪಕ್ಕಾಗಿ ಆತನು ಪ್ರಾಣಿಯನ್ನು ವಧಿಸಿ ಯಜ್ಞ ಕೊಟ್ಟು ಆ ರಕ್ತ ತಗೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಜನರ ಪಾಪವನ್ನು ಪರಿಹಾರ ಮಾಡಬೇಕಾಗಿತ್ತು. ಜನರ ಪಾಪದ ಪರಿಹಾರಕ್ಕಾಗಿ ಯಜ್ಞದ ಕುರಿಯ ರಕ್ತವನ್ನು ತಗೊಂಡು ಮಹಾಪರಿಶುದ್ಧ ಆತನ್ನು ಅರ್ಪಿಸಬೇಕಾಗಿತ್ತು. ಆದರೆ 2 ಕುರಿಗಳನ್ನು ನಾವು ತಗೊಳ್ತಾ ಇದ್ದು. ಓದಿಕೊಳ್ಳೋಣ ನಾವು 1ನೇ ವಾಕ್ಯದಿಂದ. ಆರೋನನ ಇಬ್ಬರು ಮಕ್ಕಳು ಯೆಹೋವನ ಸನ್ನಿಧಿಗೆ ಬಂದು ನಾಶವಾದ ಮೇಲೆ ಯೆಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನು ದಾಟಿಸಿ ಮಹಾಪವಿತ್ರ ಸ್ಥಾನದೊಳಕ್ಕೆ, ಮಹಾಪರಿಶುದ್ಧ ಸ್ಥಳಕ್ಕೆ, ಮಂಜೂಷದ ಮೇಲಣ ಕೃಪಾಸನದ ಹತ್ತಿರಕ್ಕೆ ಬರಬಾರದೆಂದು. ಯಾಜಕನು ಕೂಡ
ವರ್ಷಕ್ಕೆ ಒಂದು ಸಲ ಹೋದರೂ ಕೂಡ ಕಾಲಿಗೆ ಗೆಜ್ಜೆ ಕಟ್ತಾ ಇದ್ರು. ಒಂದು ಹಗ್ಗ ತಗೊಂಡು ಒಂದು ಹಗ್ಗದ ತುದಿಯನ್ನು ಅವನ ಕಾಲಿಗೆ ಕಟ್ತಿದ್ರು, ಇನ್ನೊಂದು ಹಗ್ಗದ ತುದಿಯನ್ನು ಪರಿಶುದ್ಧ ಸ್ಥಳದಲ್ಲಿರುವ ಯಾಜಕರು ಕೈಯಲ್ಲಿ ಇಟ್ಕೊಳ್ತಾ ಇದ್ದರು. ಯಾವಾಗ ಮಹಾಪರಿಶುದ್ಧ ಸ್ಥಳದಲ್ಲಿ ಹೋದ ಯಾಜಕನ ಗೆಜ್ಜೆಯ ಸಪ್ಪಳ ಕೇಳೋದು ನಿಂತು ಹೋಗ್ತದೋ ಆವಾಗ ಅವ್ರಿಗೆ ಗೊತ್ತಾಗ್ತಾ ಇತ್ತು ಇವನು ಸತ್ತು ಹೋದ. ಯಾಕೆ ಸತ್ತು ಹೋದ? ಪರಿಶುದ್ಧತೆ ಇಲ್ಲದೆ ದೇವರ ಸಮ್ಮುಖದಲ್ಲಿ ಹೋಗುವುದಾದರೆ ಅವನು ಸಾಯ್ತಾ ಇದ್ದ. ಅದನ್ನು ನಾವು ಯಾಜಕನ 10ನೇ ಅಧ್ಯಾಯ 1-4 ವಾಕ್ಯ ಓದುವಾಗ ಗೊತ್ತಾಗ್ತದೆ. ಲೆವಿಟಿಕ 10ನಲ್ಲಿ ಓದ್ತೇವೆ, ಈಗ ಓದೋದು ಬೇಡ. ಅಂದರೆ ನಾದಬ್ ಅಭಿಯು ಅಂದರೆ ಅರೋನನ ಮಕ್ಕಳು ತಪ್ಪಾದ ಬೆಂಕಿಯನ್ನು ದೇವರ ಸನ್ನಿಧಾನದಲ್ಲಿ ಉರಿಸಿದಾಗ ಅವರು ಸತ್ತು ಹೋಗುವುದು ನಾವು ನೋಡ್ತೇವೆ ದೇವರ ಪ್ರಸನ್ನತೆಯಲ್ಲಿ. ಅದಕ್ಕಾಗಿ ಏನು ಮಾಡ್ತೇವೆ, ಒಂದು ಹಗ್ಗವನ್ನು ಈ ಡೆಡ್ ಬಾಡಿ ತರುವುದಕ್ಕಾಗಿ ಕೂಡ ಒಂದು ವೇಳೆ ಸತ್ತರೆ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಆ ಯಾಜಕನು ಮಹಾಯಾಜಕ ಸತ್ತರೆ ಈ ಯಾಜಕ ಸಾಮಾನ್ಯ ಯಾಜಕರು ಪರಿಶುದ್ಧ ಸ್ಥಳದಲ್ಲಿ ಇರ್ತಾರಲ್ಲ ಅವರು ಹೋಗಿ ಡೆಡ್ ಬಾಡಿ ಎತ್ತಿ ತರಲಿಕ್ಕಿಲ್ಲ, ಅವರು ಸತ್ತು ಹೋಗ್ತಾ ಇದ್ರು. ಅದಕ್ಕಾಗಿ ಗೆಜ್ಜೆ ಶಬ್ದ ಬಳ ನಿಂತ ಕೂಡಲೇ ಅವ್ರಿಗೆ ಗೊತ್ತಾಗ್ತಾ ಇತ್ತು ಮಹಾಯಾಜಕ ಸತ್ತು ಹೋಗಿದ್ದಾನೆ. ಅದು ಮೆಲ್ಲಗೆ ಇನ್ನೊಂದು ತುದಿಯಿಂದ ಅವ್ನು ಡೆಡ್ ಬಾಡಿ ಹೊರಗಡೆ ಅವ್ರು ಎಳಿತಾ ಇದ್ರು. ಪ್ರೈಸ್ ಗಾಡ್. ಅದಕ್ಕಾಗಿ ಮನಸ್ಸು ಬಂದ ಹಾಗೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬಾರದಂತ ಅಲ್ಲಿ ದೇವರು ಅಪ್ಪಣೆ ಕೊಡ್ತಾ ಇದ್ದಾರೆ. ದೇವದರ್ಶನ ಕೂಡದಲ್ಲಿ 3 ಭಾಗಗಳುಂಟು: ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಅಂಗಳದಲ್ಲಿ ಅನೇಕ ಯಾಜಕರು ಸೇವೆ ಮಾಡ್ತಾರೆ, ಯಜ್ಞ ಕೊಡ್ತಾರೆ. ಪ್ರತಿ ದಿವಸ ಇಸ್ರೇಲ್ ತಂದ ಯಜ್ಞಗಳನ್ನು ಅವರು ಪ್ರಾಣಿಗಳನ್ನು ಯಜ್ಞ ಮಾಡಿಕೊಡ್ತಾರೆ. ಪರಿಶುದ್ಧ ಸ್ಥಳದ 2ನೇ ಭಾಗದಲ್ಲಿ ಅಲ್ಲಿ ಸಾಮಾನ್ಯ ಯಾಜಕರು ಅಲ್ಲಿ ಸೇವೆ ಮಾಡ್ತಾರೆ. ಅಲ್ಲಿ ಇರುವಂಥ 3 ವಸ್ತುಗಳು ಯಾವುದು? ಧೂಪವೇದಿ ಮತ್ತು ರೊಟ್ಟಿಯ ಮೇಜು ಮತ್ತು 7 ದೀಪಸ್ತಂಭಗಳು. ಈ 3 ಸಂಗತಿ ಅಲ್ಲಿತ್ತು. ಅಲ್ಲಿ ಸಾಮಾನ್ಯ ಯಾಜಕರು ಪ್ರತಿದಿನ ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಮಹಾಪರಿಶುದ್ಧ ಸ್ಥಳದಲ್ಲಿ ಮಂಜೂಷ ಅಲ್ಲಿದೆ. ಅದು ದೇವರ ಮಹಾಪರಿಶುದ್ಧ ಪ್ರಸನ್ನತೆ ಬರುವಂಥ ಸ್ಥಳ. ಅದು ಅಲ್ಲಿ ಯಾರು ಕೂಡ ಹೋಗ್ಲಿಕ್ಕಿಲ್ಲ. ಮಹಾಯಾಜಕನು ಕೂಡ ಹೋಗುವುದಾದರೂ ವರ್ಷಕ್ಕೆ ಒಮ್ಮೆ ಮಾತ್ರ ಆತನು ಹೋಗಬೇಕು, ಸರ್ವದೋಷ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ. ಓಕೆ, ಮುಂದೆ ಓದಿ. ಕೃಪಾಸನದ ಹತ್ತಿರಕ್ಕೆ ಬರಬಾರದೆಂದು ಅವನಿಗೆ ಹೇಳು. ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದನು. ಆರೋನನು ಮಹಾಪವಿತ್ರ ಸ್ಥಾನದೊಳಗೆ ಬರುವಾಗ ಮುಂದೆ ಏಳುವ ರೀತಿಯಾಗಿ ಬರಬೇಕು. ಅವನು ಮುಂದೆ ಏಳುವ ರೀತಿ ಹೇಗೆ ಬರಬೇಕು? ಅವನು ಮನುಷ್ಯದೊಳಕ್ಕೆ ಸುಮ್ಮನೆ ಬರಬಾರದು. ದೇವರು ಹೇಳಿದ ಪ್ರೊಸೀಜರ್ ಪ್ರಕಾರ ಬರಬೇಕು. ಹೇಗೆ? 2 ಹೋತ ಮರಿಗಳನ್ನು ತಗೋಬೇಕು, 2 ಕುರಿಗ ತಗೊಳ್ಬೇಕು. ಒಂದನ್ನು ದೇವರಿಗೆ ಯಜ್ಞ ಮಾಡಬೇಕು. ಅದರ ಪಾಪವನ್ನೆಲ್ಲ ಹೊರಿಸಿ, ತನ್ನ ಪಾಪ, ತನ್ನ ಕುಟುಂಬದ ಪಾಪ, ಮಹಾಯಾಜಕನು ಇಸ್ರೇಲ್ ಜನರ ಪಾಪವನ್ನು ಅದರ ಮೇಲೆ ಹೊರಿಸಿ ಒಂದನ್ನು ಯಜ್ಞ ಮಾಡಬೇಕು, ಇನ್ನೊಂದನ್ನು ಅರಣ್ಯಕ್ಕೆ ಕಳಿಸಬೇಕು. ಓದಿ. ಅವನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಹೋರಿಯನ್ನು ಸರ್ವಾಂಗ ಹೋಮಕ್ಕಾಗಿ ಟಗರನ್ನು ತರಬೇಕು. ಅವನು ಪರಿಶುದ್ಧವಾದ ನಾರಿನ ನಿಲುವಂಗಿಯನ್ನು ತೊಟ್ಟುಕೊಂಡು ನಾರಿನ ಚಡ್ಡಿಯನ್ನು ಹಾಕಿಕೊಂಡು ನಾರಿನ ನಡುಕಟ್ಟನ್ನು ಕಟ್ಟಿಕೊಂಡು ತಲೆಗೆ ಮುಂಡಾಸನ್ನು ಸುತ್ತಿಕೊಳ್ಳಬೇಕು. ಅವನು ದೀಕ್ಷಾ ವಸ್ತ್ರಗಳಾದ್ದರಿಂದ ಅವನು ಅವುಗಳನ್ನು ಧರಿಸಿಕೊಳ್ಳುವುದಕ್ಕೆ ಮುಂಚೆ ಸ್ನಾನ ಮಾಡಬೇಕು. ಇಸ್ರೇಲರ ಜನಸಮೂಹದಿಂದ ದೋಷ ಪರಿಹಾರ ಯಜ್ಞಕ್ಕಾಗಿ 2 ಹೋತಗಳನ್ನು, ಸರ್ವಾಂಗ ಹೋಮಕ್ಕಾಗಿ 1 ಟಗರನ್ನು ತೆಗೆದುಕೊಂಡು ಬರಬೇಕು. ಆರೋನನು ತನಗೋಸ್ಕರವಾಗಿ ತಂದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರ ಮಾಡಬೇಕು. ಆ 2 ಹೋತಗಳನ್ನು ಅವನು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಆಗ ಅವನು ಆ ಹೋತಗಳ ವಿಷಯವಾಗಿ ಯೆಹೋವನಿಗೋಸ್ಕರವೆಂದು ಅಜಾಜೇಲನಿಗೋಸ್ಕರವೆಂದು ಚೀಟುಗಳನ್ನು ಬರೆದು ಹಾಕಬೇಕು. ಯಾವ ಹೋತ ಯೆಹೋವನದೆಂದು ಗೊತ್ತಾಗುವುದೋ ಅದನ್ನು ಆರೋನನು ದೋಷ ಪರಿಹಾರಕ ಯಜ್ಞ ರೂಪವಾಗಿ ಸಮರ್ಪಿಸಬೇಕು. ಯಾವ ಹೋತ ಅಜಾಜೇಲನದೆಂದು ಗೊತ್ತಾಗುವುದೋ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಜೀವವಾಗಿ ನಿಲ್ಲಿಸಿ ಅದರ ಮೇಲೆ ದೋಷ ಹೊರಿಸಿ ಅರಣ್ಯಕ್ಕೆ ಅಜಾಜೇಲನಿಗಾಗಿ ಬಿಡಿಸಿ ಬಿಡಬೇಕು. ನೋಡಿ, 2 ಹೊತ್ತು ತಗೊಂಡಿದ್ದಾರೆ. ಒಂದು ಯಜ್ಞ ಮಾಡುವುದಕ್ಕಾಗಿ, ಇನ್ನೊಂದು ತಪ್ಪು ಪಾಪವನ್ನೆಲ್ಲ ಇಸ್ರೇಲ್ ಜನ ಪಾಪ ಅದರ ಮೇಲೆ ಹೊರಿಸಿ ದೇವರ ಸಮ್ಮುಖ ನಿಲ್ಲಿಸಿ ಅಜಾಜೇಲನಿಗಾಗಿ ಅರಣ್ಯಕ್ಕೆ ಬಿಡುವಂಥ, ಸಜೀವವಾಗಿ ಬಿಡುವಂಥದ್ದು. ಕೆಲವರಿಗೆ ಒಂದು ಪ್ರಶ್ನೆ ಇರ್ಬೋದು, ಈ ಅಜಾಜೇಲನ ಎಂದರೆ ಏನು ಎಂಬುದಾಗಿ. ಆ್ಯಕ್ಚುಲಿ ಅಜಾಜೇಲ ಎನ್ನುವುದಾಗಿ ಸೈತಾನ್ ಎಂಬುದಾಗಿ. ಇದು ಯಾಕೆ ಅಂದರೆ ಅವನಿಗೋಸ್ಕರ ಯಜ್ಞ ಕೊಡುವುದಂತ, ಬಲಿ ಕೊಡುವಂಥದ್ದಲ್ಲ. ಈಗ ಅದು ಹೀಗೆ ಕಳಿಸಿದಂಥ ಹೋತ ಇಡೀ ಅರಣ್ಯದಲ್ಲಿ ತಿರುಗಾಡ್ತಾ ಅದು ಹೇಗೋ ಸತ್ತು ಹೋಗ್ತದೆ. ಒಂದೇ ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾಗ್ತದೆ, ಅದು ಹೇಗೋ ಸತ್ತು ಹೋಗ್ತದೆ. ಈ ಹೋತ ತಿರುಗಾಡ್ತಿರುವ ಸಂದರ್ಭದಲ್ಲಿ ಸೈತಾನನ ದೃಷ್ಟಿಯಲ್ಲಿ ಬೀಳ್ತದೆ. ಅಂದರೆ ಇಸ್ರೇಲರ ದೋಷ ಪಾಪವು ಪರಿಹಾರವಾಗಿದೆ, ಅದರ ಮೇಲೆ ಹೊರಿಸಲ್ಪಟ್ಟಿದೆ. ಅದನ್ನು ತಿಳ್ಕೊಂಡು
ಈ ಜನರನ್ನು ಹಾನಿ ಮಾಡಲಿಕ್ಕೆ ಆಗಲ್ಲ. ವಾಕ್ಯ ಹೇಳ್ತದೆ ಎಫೆಸ 4:27, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಇವರ ದೋಷವು ಪರಿಹಾರವಾಗಿದೆ ಎಂಬುದು ತಿಳ್ಕೊಂಡು ಅವನು ಮುಟ್ಟುವುದಕ್ಕೆ ಆಗುತ್ತಾ ಇರಲಿಲ್ಲ. ಒಂದು ಅಜಾಜೇಲನಿಗಾಗಿ ಹೋಗ್ತಾ ಇತ್ತು, ಅರಣ್ಯದಲ್ಲಿ ತಿರುಗಾಡುವುದಕ್ಕಾಗಿ, ಇನ್ನೊಂದು ದೇವರಿಗಾಗಿ ಯಜ್ಞ ಮಾಡುವುದಕ್ಕಾಗಿ ಉಪಯೋಗಿಸಲ್ಪಡ್ತಾ ಇತ್ತು. ಇನ್ನೊಂದು ವಾಕ್ಯ ಹೇಳ್ತೇನೆ, ಕರ್ತನ ದೇಶ ಸ್ವಾಮಿ ಸ್ವತಃ ಯಜ್ಞವಾದ. ಹೇಗೆ ಸತ್ತ? ಎಲ್ಲಿ ಸತ್ತ? ಪಟ್ಟಣದ ಹೊರಗಡೆ ಸತ್ತನು. ಎಲ್ಲಿ ಸತ್ತ ಯೇಸು ಸ್ವಾಮಿ? ಪಟ್ಟಣದ ಹೊರಗಡೆ ಸತ್ತನು. ನಾವು ಇಬ್ರಿಯ 13ನೇ ಅಧ್ಯಾಯ ನಾವು 12ನೇ ವಾಕ್ಯದಿಂದ ಓದಿ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಎಲ್ಲಿ ಸತ್ತ ಆತನು? ಪಟ್ಟಣದ ಹೊರಗಡೆ ಆತನು ಸತ್ತನೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ಓಕೆ, ಮುಂದೆ ಓದಿ. ಯಾಜಕಗಣ ಆರೋನನು ತನಗೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರವನ್ನು ಮಾಡಬೇಕು. ಅವನು ತನಗೋಸ್ಕರವಾದ ಹೋರಿಯನ್ನು ವಧಿಸಿದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿರುವ ವೇದಿಯಿಂದ ಕೆಂಡಗಳನ್ನು ಧೂಪಾರತಿಯಲ್ಲಿ ತುಂಬಿಸಿ ಪರಿಮಳ ಧೂಪ. ಸಾಕು, ನೀವು ಮನೆಯಲ್ಲಿ ಮತ್ತೆ 34 ಅಧ್ಯಾಯದವರೆಗೆ ಮನೆಯಲ್ಲಿ ಓದಬಹುದು. ನೀವು ಇದರ ವಿಷಯಗಳನ್ನು ಅರ್ಥ ಮಾಡಿಕೊಡ್ತೀರಿ. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಳೆ ಒಡಂಬಡಿಕೆಯ ಒಂದು ಪ್ರೊಸೀಜರನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದರೆ 1 ಯೋಹನ್ನ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ಓದಿಕೊಳ್ಳೋಣ. 1 John chapter 2 verses 1 and 2. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು, ನಮ್ಮ ಪಾಪ ಮಾತ್ರ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. 1 ಯೋಹನ್ನ 4:10 ಓದಿ. 1 John 4:10. ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿ ಪ್ರೀತಿಯ ನಿಜ ಗುಣ ನಮಗೆ ತಿಳಿದಿದೆ ಅಥವಾ ಗೊತ್ತಾಗಿದೆ. ಪ್ರೈಸ್ ಗಾಡ್, ಅಲ್ಲಲ್ಲಿಯ ನಮ್ಮ ಪಾಪ ನಿವಾರಣಾರ್ಥವಾಗಿ. ಯೋಹನ್ನ 1:29 ಹೇಳ್ತದೆ. ಜಾನ್ ಗಾಸ್ಪಲ್ 1:29 ಸಾನಿಕ್ಕೆ ಅವನನ್ನು ಯೇಸು ಸ್ವಾಮಿಯನ್ನು ನೋಡಿ ತನ್ನ ಕಡೆಗೆ ಬರುವಾಗ ತೋರಿಸಿ ಹೇಳ್ತಾ ಇದ್ದಾನೆ, ಇಗೋ ಲೋಕದ ಪಾಪವನ್ನು ಪರಿಹರಿಸುವ ಯಜ್ಞದ ಕುರಿಮರಿ ಎಂಬುದಾಗಿ, ದೇವರು ನೇಮಕ ಮಾಡಿದಂಥ ಯಜ್ಞದ ಕುರಿಮರಿ ಎಂಬುದಾಗಿ ಆತನ ಕರ್ತನ ಯೇಸು ಸ್ವಾಮಿಯನ್ನು ತೋರಿಸಿ ಹೇಳುವಂಥದ್ದನ್ನು ಕೂಡ ನಾವಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದರೆ ಯೇಸು ಸ್ವಾಮಿ ಮೊದಲನೇದಾಗಿ ಕಾರ್ಯ ಮಾಡಿದ್ದು ಕಲ್ವಾರಿ ಕುರುಜಿಯಲ್ಲಿ ಏನಾಗಿದೆ? ಅದು ನಮ್ಮ ಪಾಪವನ್ನು ಹೊತ್ತುಕೊಂಡ, ಪಾಪವನ್ನು ನಿವಾರಣೆ ಮಾಡಿದ, ಪಾಪ ನಿವಾರಣೆ ಮಾಡುವ ಯಜ್ಞವಾಗಿ ತನ್ನನ್ನು ಒಪ್ಪಿಸಿಕೊಡುವುದನ್ನು ನೋಡ್ತೇವೆ. ಆತನ ಮಾಡಿದ 2ನೇ ಕಾರ್ಯ, ನಮ್ಮ ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು. ನಾವು ಯೆಶಾಯ 53:1 ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು? ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದಚಂದಗಳೂ ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನೂ ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಪ್ರೈಸ್ ಓಕೆ. ಮತ್ತ 8:16-17 ಓದಲ್ಲಿ ಬರೆದಿಟ್ಟು ಮ್ಯಾಥ್ಯೂ 8:16-17. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನೆಲ್ಲ ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಹಲ್ಲೆಲೂಯಾ. 1 ಪೇತ್ರ 2:25 ಯೇಸುವಿನ ಬಾಸುಂಡೆಗಳ ಮೂಲಕ ನಮಗೆ ಗುಣವಾಯಿತು ಎಂಬುದಾಗಿ ಕೂಡ ಅಲ್ಲಿ ನಾವು ಕಾಣ್ತೇವೆ. ರೋಗಗಳು 2ನೇದಾಗಿ ಆತನು ಹೊತ್ತುಕೊಂಡ. 3ನೇದಾಗಿ ನಮ್ಮ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು. ಗಲಾತ್ಯ 3:13-14 ಓದಿ. ಗಲಾತ್ಯನ್ 3:13-14. ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು
ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ನಮಗೋಸ್ಕರ ಶಾಪವಾದನು. ಅಬ್ರಾಹ್ಮನಿಗುಂಟಾದ ಆಶೀರ್ವಾದದೊಳಗೆ ನಮ್ಮನ್ನು ಪ್ರವೇಶ ಮಾಡುವಂಥ ಒಂದು ಅವಕಾಶವನ್ನು ನಮಗೆ ಆತನ ಕೃಪೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಮೂರನೇ ಕಾರ್ಯ ಆತನು ಮಾಡಿದ್ದು, ನಮ್ಮ ಶಾಪವನ್ನು ತನ್ನ ಮೇಲೆ ತಗೊಂಡು ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ ಪ್ರಿಯರೇ. ನಾಲ್ಕನೇ ಕಾರ್ಯ ನಮ್ಮ ದಂಡನೆ. ಏಷ 53:5 ಓದಿ. ನಮ್ಮ ದಂಡನೆ ತನ್ನ ಮೇಲೆ ತಗೊಂಡದ್ದು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಆಮೇನ್. 4 ಕಾರ್ಯ ನಾನು ಹೇಳಿದ್ದೆ. ಒಂದು ಪಾಪ ಹೊತ್ತುಕೊಂಡ, ಎರಡನೇದು ರೋಗ ಹೊತ್ತುಕೊಂಡ, ಮೂರನೇ ಶಾಪ ಹೊತ್ತುಕೊಂಡ, ನಾಲ್ಕನೇದಾಗಿ ನಮ್ಮ ದಂಡನೆಯನ್ನು ತನ್ನ ಮೇಲೆ ತಗೊಳ್ಳುವಂಥದ್ದು ನೋಡ್ತೇವೆ. ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಮ್ಮ ಮೇಲೆ ಬೀಳಬೇಕಾದ ನ್ಯಾಯ ತೀರ್ಪನ್ನು ತಂದೆ ದೇವರು ಆತನ ಮೇಲೆ ಹಾಕಿದನು. ನಮ್ಮ ಮೇಲೆ ಬೀಳಬೇಕಾದ ನ್ಯಾಯ ತೀರ್ಪನ್ನು ತನ್ನ ಮೇಲೆ ವಹಿಸಿಕೊಂಡು ನಮಗೋಸ್ಕರ ದಂಡನೆಯನ್ನು ಅನುಭವಿಸಿದನೆಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇದು ಮೊದಲ ನ್ಯಾಯ ತೀರ್ಪು ಆಗಿದೆ, ಫಸ್ಟ್ ಜಡ್ಜ್ಮೆಂಟ್. ಅಲ್ಲಲ್ಲಿಯ ಟೋಟಲ್ 12 ಜಡ್ಜ್ಮೆಂಟ್ಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈಗ ಎರಡನೇ ಜಡ್ಜ್ಮೆಂಟ್ ಬಗ್ಗೆ, ಎರಡನೇ ನ್ಯಾಯ ತೀರ್ಪಿನ ಬಗ್ಗೆ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಅದನ್ನು ಯೋಹನ್ನನ ಸುವಾರ್ತೆ 16:9 ವಾಕ್ಯದಲ್ಲಿ ಓದ್ತೇವೆ. ಜಾನ್ 16:9 ಅಂದರೆ ಯೇಸು ಸ್ವಾಮಿಯನ್ನು ನಂಬದಿರುವುದೇ ಅದು ಪಾಪವಾಗುವುದೇ. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ. ಎರಡನೇ ನ್ಯಾಯ ತೀರ್ಪು ಆಗಿದೆ. ಕ್ರಿಸ್ತನನ್ನು ಯಾರು ನಂಬುವುದಿಲ್ಲ ನೋಡಿ, ಅವರಿಗೆ ಆಗಲೇ ತೀರ್ಪು ಆಗಿ ಹೋಗುತ್ತದೆ. ಯಾರು ಕ್ರಿಸ್ತ ನಂಬುವುದಿಲ್ಲ, ತೀರ್ಪು ಆಗಿ ಹೋಯ್ತು. ಯಾವ ತೀರ್ಪು? ನರಕಕ್ಕೆ ಹೋಗಬೇಕಾದ ತೀರ್ಪು, ಪಾಪದ ಶಿಕ್ಷೆಯನ್ನು ಅನುಭವಿಸಬೇಕಾದ ತೀರ್ಪು. ಎಷ್ಟೋ ಜನರಿಗೆ ಸ್ವಾರ್ಥಿ ಹೋಗ್ತಾ ಇದೆ, ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವಾರ್ಥ ಹೋಗ್ತಾ ಇದೆ. ಅನೇಕರಿಗೆ ಗೊತ್ತಾಗ್ತದೆ ಯೇಸುವೆ ರಕ್ಷಕನು, ಯೇಸುವೆ ಒಡೆಯನು, ಯೇಸು ಸ್ವಾಮಿ ಮಾತ್ರ ನಮ್ಮ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ, ಯೇಸು ಮಾತ್ರ ಪಾಪದ ಶಿಕ್ಷೆ ನಿತ್ಯ ನರಕದಿಂದ ತಪ್ಪಿಸೋದೆ. ಅನೇಕರಿಗೆ ಗೊತ್ತಾಗ್ತದೆ. ತಿಳುವಳಿಕೆ ಬಂದರೂ ಕೂಡ ಅನೇಕರು ತಂದೆ ಹೆದರಿಕೆ, ತಾಯಿ ಹೆದರಿಕೆ, ಗಂಡನ ಹೆದರಿಕೆ, ಹೆಂಡತಿ ಹೆದರಿಕೆ, ಮಕ್ಕಳ ಹೆದರಿಕೆ, ಅಥವಾ ಸ್ನೇಹಿತರ ಹೆದರಿಕೆ, ಸಮಾಜದವರ ಹೆದರಿಕೆ ನಿಮಿತ್ತವಾಗಿ, ಅಥವಾ ಲೋಕದಲ್ಲಿ ಸುಖಭೋಗಿಯಾಗಿ ಜೀವಿಸುವ ನಿಮಿತ್ತವಾಗಿ ಅವರೇನು ಮಾಡ್ತಾರೆ ಗೊತ್ತುಂಟಾ? ರಿಜೆಕ್ಟ್ ಮಾಡಿಬಿಡ್ತಾರೆ, ತಿರಸ್ಕಾರ ಮಾಡಿಬಿಡ್ತಾರೆ. ಯೇಸು ಏನು ಮಾಡ್ತಾರೆ? ತಿರಸ್ಕರಿಸುತ್ತಾರೆ. ಅದೇ ನಾವು 2 ಥೆಸಲೋನಿಕ ಕಳೆದ ವಾರದಲ್ಲಿ ಓದಿದ್ದೀವಿ. ಅದನ್ನು 2 ಥೆಸಲೋನಿಕ 1:9 ಮತ್ತು 10 ವಾಕ್ಯದಲ್ಲಿ ಅಲ್ಲಿ ಓದ್ತೇವೆ. ಆತನು ಬರುವಾಗ, ಅಂದರೆ ರಾಸ ಬಣ್ಣದಲ್ಲಿ ಆತನು ಬರುವಾಗ ನಾವು ನೋಡ್ತೇವೆ, ತನ್ನನ್ನು ಅರಿಯದವರಿಗೂ, ದೇವರನ್ನು ಅರಿಯದವರಿಗೂ, ತನ್ನ ಸ್ವಾರ್ಥಕ್ಕೆ ಒಳಪಡದವರಿಗೂ ಪ್ರತಿಕಾರ ಸಲ್ಲಿಸ್ತಾನೆ. ಓದಿ ಸಿಕ್ಕಿದ್ರೆ ಓದಿ ವಾಕ್ಯ. 2 ಥೆಸಲೋನಿಕ 1:9-10 ವಾಕ್ಯ, 8ನೇ ವಾಕ್ಯದಿಂದ ಓದಿ, ತೊಂದರೆ ಇಲ್ಲ. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನು ಅರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಪ್ರೈಸ್ ಗಾಡ್. ಆತನ ಬರೋಣದಲ್ಲಿ ನಡೆಯುವಂಥ ಒಂದು ಕಾರ್ಯವಾಗಿದೆ ಇದು. ಅವರಿಗೆ ತೀರ್ಪು ಆಗಿ ಹೋಯ್ತು, ನರಕಕ್ಕೆ ಯೋಗ್ಯರಾಗಿರ್ತಾರೆ. ಅವರು ಸತ್ತ ಕೂಡಲೇ, ನಾನು ಕಳೆದ ಸಲ 7 ಪ್ಯಾರಡೈಸ್ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಿದ್ದೆ, 7 ಪರದೈಸಗಳು. ಅದರಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಬ್ಬ ಅವಿಶ್ವಾಸಿ ಈಗ ಸತ್ತರೆ, ಆದಿಕಾಂಡದಿಂದ ಪ್ರಕಟಣೆವರೆಗೆ ಸಾಯುವಂಥ ಒಬ್ಬ ಅವಿಶ್ವಾಸಿಯಾದವನು ನೇರವಾಗಿ ಆತನು ಪಾತಾಳದಲ್ಲಿರುವ ಉಪದ್ರವ ಸ್ಥಳಕ್ಕೆ ಹೋಗುತ್ತಾನೆ. ಈಗಲೂ ಕೂಡ ಒಬ್ಬ ಅವಿಶ್ವಾಸಿ ಸತ್ತ ಕೂಡಲೇ ಪಾತಾಳದಲ್ಲಿರುವ ಉಪದ್ರವ ಸ್ಥಳ, ಟೋರ್ಮೆಂಟ್ ಪ್ಲೇಸಿಗೆ ಆತನು ಹೋಗುತ್ತಾನೆ. ಅಲ್ಲಿಂದ ವೈಟ್ ಥ್ರೋನ್ ಜಡ್ಜ್ಮೆಂಟ್, ಅದರ ಬಗ್ಗೆ ನಾವು ಬರ್ತೇವೆ. ಬಿಳಿ ಸಿಂಹಾಸನ ನ್ಯಾಯ ತೀರ್ಪು ಪ್ರಕಟಣೆ 20:12-11-15 ವಾಕ್ಯಕ್ಕೆ ಬರುವಾಗ ವೈಟ್ ಥ್ರೋನ್ ಜಡ್ಜ್ಮೆಂಟ್ ಬಗ್ಗೆ ನಾವು ಓದ್ತೇವೆ. ಅಲ್ಲಿ ಅವನಿಗೊಂದು ಪುನರ್ಸನ ಆಗುತ್ತದೆ. ನೀತಿವಂತರಿಗೂ ಅನೀತಿವಂತರಿಗೊಂದು ಪುನರ್ಸನ ಇದೆ ಎಂಬುದಾಗಿ 24ನೇ ಆ ಪುಸ್ತಕದ 15ನೇ ವಾಕ್ಯದಲ್ಲಿ ಓದ್ತೇವೆ. ಯೋಹನ್ನನ ಸುವಾರ್ತೆ 5:28-29 ಓದ್ತೇವೆ. ಬಿಡಿ ಸಿಂಹಾಸನದ ಮುಂದೆ ಉಪದ್ರವ ಸ್ಥಳದಲ್ಲಿರುವ, ಅಂದರೆ ಪಾತಾಳದಲ್ಲಿರುವ ಎಲ್ಲ ಆತ್ಮಗಳು ಒಂದು ಸಲ ಪುನರ್ಸನಾಗಿ ಎದ್ದು ಬರ್ತಾರೆ. ಯಾಕೆ? ಜಡ್ಜ್ಮೆಂಟಿಗೆ, ನ್ಯಾಯ ತೀರ್ಪಿಗೋಸ್ಕರವಾಗಿ. ಯಾಕೆ ನ್ಯಾಯ ತೀರ್ಪು? ಅದು ಈ ಉಪದ್ರವ ಸ್ಥಳಕ್ಕಿಂತಲೂ ಘೋರವಾದ ನಿಜವಾದ ಬೆಂಕಿ ಗಂಧಕಗಳಿಂದಿರುವ
ಕೆರೆಗೆ ಹಾಕಲ್ಪಡೋದಕ್ಕೆ, ನಿಜವಾದ ನರಕದ ದೊಬ್ಬಲ್ಪಡೋದಕ್ಕಾಗಿ. ನಿಜವಾದ ನರಕ ಸಿದ್ಧ ಮಾಡಲ್ಪಟ್ಟಿದೆ, ಇನ್ನೂ ಅದರಲ್ಲಿ ಯಾರನ್ನು ಹಾಕಿಲ್ಲ ಪ್ರಿಯರೇ. ಫಸ್ಟ್ ಇನಾಗ್ರೇಟ್ ಮಾಡುವುದೇ ಸುಳ್ಳು ಪ್ರವಾದಿ ಮತ್ತು ಕ್ರಿಸ್ತ ವಿರುದ್ಧ ಜೀವಂತವಾಗಿ ಹಾಕಲ್ಪಡುತ್ತಾರೆ. ಪ್ರಕಟಣೆ 19:17-21 ವಾಕ್ಯದ ಓದ್ತೇವೆ ನಾವು. ಹಲ್ಲೆಲೂಯಾ. ಹಾಗಾದರೆ ಎರಡನೇ ನ್ಯಾಯ ತೀರ್ಪು ಏನಾಗಿದೆ ಅಂದರೆ, ಒಬ್ಬ ವ್ಯಕ್ತಿಗೆ ಜೀವಿತದಲ್ಲಿ ಇಲ್ಲಿಯೋ ಒಂದು ಕಡೆ ಸುವಾರ್ತೆ ಸಿಕ್ಕಿದಾಗ, ಕ್ರಿಸ್ತನ ಕುರಿತಾಗಿ ಆತನು ವಾಕ್ಯವನ್ನು ಕೇಳುವಾಗ ರಿಜೆಕ್ಟ್ ಮಾಡುವುದಾದರೆ, ನಂಬದೆ ಹೋಗುವುದಾದರೆ, ಅಲ್ಲಿ ಅವನಿಗೆ ತೀರ್ಪು ಆಗಿ ಹೋಗಿ ಬಿಡುತ್ತದೆ. ನರಕಕ್ಕೆ ಅದನ್ನು ಯೋಗ್ಯನಾಗುತ್ತಾನೆ. ಅದು ಎರಡನೇ ತೀರ್ಪು ಆಗಿದೆ ಪ್ರಿಯರಿ. ಅದಕ್ಕೆ ಎಕ್ಸಾಂಪಲ್ ಒಂದು ಕೊಡ್ತೇನೆ. ಕಲ್ವಾರಿ ಕ್ರೂಜಲ್ಲಿ ಕರ್ತನ ಯೇಸು ಸ್ವಾಮಿ ಪ್ರಾಣ ಕೊಡುವಾಗ ಆತನ ಬಲಗಡೆಯಲ್ಲಿ ಒಬ್ಬ ಕಳ್ಳ, ಎಡಗಡೆಯಲ್ಲಿ ಒಬ್ಬ ಕಳ್ಳನನ್ನು ಅಲ್ಲಿ ನಾವು ಕಾಣ್ತೇವೆ. ಬಲಗಡೆಯಲ್ಲಿ ಒಬ್ಬ ಕಳ್ಳ, ಎಡಗಡೆಯಲ್ಲಿ ಒಬ್ಬ ಕಳ್ಳನನ್ನು ಕಾಣ್ತೇವೆ. ಒಬ್ಬ ಕಳ್ಳನು ಯೇಸು ಸ್ವಾಮಿ ನಂಬಿದ, ನೀನು ರಾಜ್ಯಾಧಿಕಾರ ಪಡ್ಕೊಂಡು ಬರುವಾಗ ನನ್ನನ್ನು ನೆನಪು ಮಾಡು. ಹಾಗೆ ಯೇಸು ಹೇಳಿದ, ಇವತ್ತು ನೀನು ನನ್ನೊಂದು ವೈಕುಂಠದಲ್ಲಿ ಇರುವಿ. ವೈಕುಂಠ ಅಂದರೆ ಸತ್ಯವೇದದಲ್ಲಿ ಕೊಡಲ್ಪಟ್ಟ 3 ಕಡೆಗಳಲ್ಲಿ ಪದಗಳುಂಟು. ವೈಕುಂಠ ಎಂಬ ಅಥವಾ ಪರದೇಶ ಸಂಬಂಧ ಪದಗಳನ್ನು 3 ಕಡೆಗಳಲ್ಲಿ ನಾವು ನೋಡ್ತೇವೆ. ಎಲ್ಲಿ ಅದು? ಲೂಕ 24:43 ಒಂದನೇದು, ಎರಡನೇದು 2 ಕೊರಿಂಥ 12:1-4 ವಾಕ್ಯ, 2 ಕೊರಿಂಥ 12:1-4, ಮೂರನೇದು ರೆವಲ್ಯೂಷನ್ 2:7, ಪ್ರಕಟಣೆ 2:7. ಪರದೇಶ ಅಂದರೆ ವಿಶ್ರಾಂತಿಯ ಸ್ಥಳವಾಗಿದೆ. ಆತ್ಮಗಳು, ನೀತಿವಂತರ ಆತ್ಮಗಳು ವಿಶ್ರಾಂತಿ ಪಡ್ಕೊಳ್ಳುವಂಥ ಸ್ಥಳವಾಗಿದೆ. ಈಗ ಸಾಯುವಂಥ ನೀತಿವಂತ ಆತ್ಮಗಳು, ಕ್ರೈಸ್ತ ವಿಶ್ವಾಸಿ ನೀತಿವಂತ ಆತ್ಮಗಳು ಹೋಗುವುದು ಅದೇ ಸ್ಥಳಕ್ಕೆ, ಪರದೇಶಕ್ಕೆ ಹೋಗುತ್ತಾರೆ, ವೈಕುಂಠಕ್ಕೆ ಹೋಗುತ್ತಾರೆ. ಹಲ್ಲೆಲೂಯಾ. ಓಕೆ, ಇಲ್ಲಿ ಆದ ಕಾರಣ ನಾನು ಹೇಳುವಂಥದ್ದು ಏನೆಂದರೆ, ಎರಡನೇ ನ್ಯಾಯ ತೀರ್ಪಾಗಿದೆ. ಒಬ್ಬ ವ್ಯಕ್ತಿ ರಿಜೆಕ್ಟ್ ಮಾಡುವಾಗಲೇ, ಸುವಾರ್ತೆ ತಿರಸ್ಕರಿಸುವಾಗಲೇ ಇನ್ನೊಂದು ಆತನಿಗೆ ಅವಕಾಶ ಸಿಗ್ತದೋ ಗೊತ್ತಿಲ್ಲ. ಲೋಕದಲ್ಲಿ ಇನ್ನೊಂದು ಅವಕಾಶ ಸೈತಾನ ಹೊಂದುವುದಕ್ಕೆ ಬಿಡುವುದಿಲ್ಲ. ಅವನು ಸತ್ತು ಹೋಗಬಹುದು ಅದಕ್ಕಿಂತ ಮುಂಚಿತವಾಗಿ. ಅದಕ್ಕೆ 2 ಕೊರಿಂಥ 6:1-2 ಹೇಳ್ತದೆ. 2 ಕೊರಿಂಥ 6:1-2 ಇವತ್ತೇ ರಕ್ಷಣೆಯ ದಿವಸ. ಓದಿ 2 ಕೊರಿಂಥ 6:1-2. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು, ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು. ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನೆಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ. ಈಗಲೇ, ನಾಳೆ ಅಲ್ಲ, ಈಗ. ಕೆಲವು ಹೇಳ್ತೇನೆ, ನಾಳೆ ಬಿಡ್ತೇನೆ, ನಾಳೆ ಪಾಪ ಮಾಡೋದು ಬಿಡ್ತೇನೆ, ನಾಳೆ ಕುಡಿಯುವುದನ್ನು ಬಿಡ್ತೇನೆ, ನಾಳೆ ಅಲ್ಲಿಗೆ ಹೋಗುವುದನ್ನು ಬಿಡ್ತೇನೆ. ಪ್ರೇಸ್ ಗಾಡ್. ಕೆಲವರು ನೆವ ಕೊಡ್ತಾರೆ, ನಾಳೆ. ಆ ನಾಳೆ ಬರುವುದೇ ಇಲ್ಲ ಅವರ ಜೀವಿತದಲ್ಲಿ. ನಮ್ಮ ಪಾಸ್ಟರ್ ರಾನಿಯವರು ಕೆಲಸ ಮಾಡ್ತಿರುವ, ಆವಾಗ ಅವರು ಕ್ಯಾಟ್ರಿಂಗಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಿದ್ರು. ಇಲ್ಲಿ ಒಂದು ಪ್ರಖ್ಯಾತ ಕ್ಯಾಟ್ರಿಂಗಲ್ಲಿ ಶಂಕರ್ಪದಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾಯಿದ್ರು. ಆಗ ಅನೇಕರಿಗೆ ಸ್ವಾರ್ಥ ಹೇಳ್ತಾಯಿದ್ರು. ಅವರು ಒಬ್ಬ ಅಂಕಲ್ಗೆ ಸ್ವಾರ್ಥ ಹೇಳ್ತಾಯಿದ್ರು. ಆ ಅಂಕಲ್ಗೆ ಭಾರಿ ಖುಷಿ ಆಗ್ತಿತ್ತು, ಅವ್ರು ಕೇಳ್ತಾಯಿದ್ರು. ಅವರಿಗೆ ಯೇಸು ಸ್ವಾಮಿನ ಅಂಗೀಕಾರ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಬಂದು ನೋಡ್ತಾಯಿದ್ರು, ಭಯಪಡ್ತಿದ್ರು. ಆದರೆ ಹೇಳ್ತಿದ್ರು, ನಾನು ಬರುವ ಭಾನುವಾರ ಬರ್ತೇನೆ ಮತ್ತು ಅಲ್ಲಿ ಚರ್ಚಿಗೆ ಬಂದು ಯೇಸುನ ಅಂಗೀಕಾರ ಮಾಡ್ತೇನೆ ಅಂತ ಹೇಳ್ತಾಯಿದ್ರು. 1 ವಾರ ಆಯಿತು, 2 ವಾರ ಆಯಿತು, 3 ತಿಂಗಳಾಯಿತು. ಹಾಗೆ ದುಡ್ತಾ ಇದ್ರು. ಇಲ್ಲಿ ಬರುವವರು ಖಂಡಿತ ಬರ್ತೇನೆ, ಆ ಭಾನುವಾರ ತಪ್ಪಿಸ್ಕೊಳ್ತಾ ಇದ್ರು. ಒಂದು 3-3.5 ತಿಂಗಳ ನಂತರ ಸಡನ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋದರು. ಈ ವಾರ್ತೆ ಕೇಳಿದಾಗ ನನಗೆ ತುಂಬ ದುಃಖ ಆಯಿತು ಪ್ರಿಯರು, ತುಂಬ ನೋವಾಯಿತು. ಎಷ್ಟೋ ಜನರಿಗೆ ಅವಕಾಶ ಸಿಗುವುದಿಲ್ಲ. ಅವಕಾಶ ಕೊಟ್ಟದ್ದನ್ನು ನಾವು ಕಳ್ಕೋಬಾರದು. ಅದು ಇವತ್ತು ರಕ್ಷಣೆ ದಿವಸ, ಇವತ್ತು ಈಗ ಒಪ್ಪಿಸಿಕೊಡ್ಬೇಕು. ನಾಳೆಗೆ ಹಾಕೋದು ನೆವ ಕೊಡುವಂಥದ್ದು. ನಾಳೆ ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಹಿತ ಬಿಡಲ್ಲ. ಹಲ್ಲೆಲೂಯಾ. ನನಗೆ ಇವತ್ತೊಂದು, ನಾನು ಇಲ್ಲಿ ಬರುವಾಗ ಒಂದು ಒಳ್ಳೆ ಗುಡ್ ನ್ಯೂಸ್ ಕೇಳಿದ್ದೆ ಪ್ರಿಯರೇ. ಸುಮಾರು 2004 ಇಸ್ವಿಯಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ, ಹುಚ್ಚ, ಟೌನ್ ಪೊಲೀಸ್ ಸ್ಟೇಷನ್ನವರು ನಮ್ಮನ್ನು ಕರೆಸಿದರು. ಅಲ್ಲಿ 2 ತಂದೆ ಟೌನ್ ಪೊಲೀಸ್ ಸ್ಟೇಷನ್ನಿಂದ. ಒಬ್ಬನನ್ನು ಹಗ್ಗದಲ್ಲಿ ಕಟ್ಟಿದ್ದಾರೆ, ಗಿರಿ ಎಂಬುದಾಗಿ ಆತನ ಹೆಸರು. ಇಲ್ಲಿ ಉಡುಪಿ ನಿಟ್ಟೂರು ಅವರ ಮನೆ, ಈ 3 ಸೈನ್ಸಲ್ಲಿ ಮನೆ, ಗಿರಿ ಎಂಬುದಾಗಿ. ಆತನು ನಿಮಗೆ ಗೊತ್ತಿರಬೇಕು, ಆ 2004 ಏನೋ ಉದಯವಾಣಿ ಪೇಪರಲ್ಲಿ ಫೋಟೋ ಬಂದಿತ್ತು. ಸತ್ತಂಥ ತಾಯಿಯ ಶವದೊಟ್ಟಿಗೆ ಸುಮಾರು 5 ದಿವಸಗಳ ಕಾಲ
ಕೊಳೆತ ಶವದಲ್ಲಿ ಕೂತ್ಕೊಂಡಿದ್ದ, ಮಾನಸಿಕನಾಗಿದ್ದ ಪಾಪ. ಜನರಿಗೆ ಗೊತ್ತೇ ಇಲ್ಲ, ಇವರು ಯಾರು ಶಬ್ದ ಇಲ್ಲ ಅಂತ ನೆರೆಕೆಯವರಲ್ಲೂ ಬಂದು 5 ದಿವಸ ನೋಡಿದಾಗ ಕೊಳೆತ ಶವದೊಟ್ಟಿಗೆ ಕೂತ್ಕೊಂಡಿದ್ದಾನೆ. ಅಲ್ಲಿ ಜನರಿಗೆಲ್ಲ ಉಪದ್ರವ ಕೊಡ್ತಾ ಇದ್ದ. ಅಲ್ಲಿ ಯವನಸ್ಥರ ಸಂಘಟನೆ ಕೆಲವರೆಲ್ಲ ಯವನಸ್ಥರೆಲ್ಲ ಸೇರಿ, ನಾವು ಅವಾಗ ಅಂದರೆ ನಮ್ಮ ದರ್ಶನ ಆರಂಭದಿಂದಲೂ ನಾವು ರಸ್ತೆ ಬದಿಯಲ್ಲಿರುವವರನ್ನು ಮಾತ್ರ ಕರ್ಕೊಂಡು ಬರೋದು ವಿನ ಮನೆಗೆ ಸಂಬಂಧಪಟ್ಟವ್ರನ್ನು ಇಷ್ಟು ಹಣ ಕೊಡ್ತೇವೆ ತೊಗೊಳ್ಳಿ ಅಂತ ಹೇಳಿದ್ರೆ ಅಂಥವ್ರನ್ನ ತೊಗೊಳ್ಳುವುದಿಲ್ಲ. ಅದಕ್ಕೆ ಅವರು ಏನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಅವರು ಕೊಟ್ಟರು. ಯಾಕಂದರೆ ಊರಲ್ಲೆಲ್ಲ ಉಪದ್ರವ ಕೊಡ್ತಾ ಇದ್ದ ಆತನು. ಕಲ್ಲು ಬಿಸಾಡೋದು, ಹೊಡಿಲಿಕ್ಕೆ ಹೋಗಿ ಸಾಲಿಡ್ ಇತ್ತು, ಜೀವದಲ್ಲಿ ಸಾಲಿಡ್ ಇತ್ತು, ಗಿರಿ ಎಂಬುದಾಗಿ ಅದೊಂದು. ಇನ್ನೊಬ್ಬನನ್ನು ಟೌನ್ ಪೊಲೀಸ್ ಸ್ಟೇಷನ್ ಉಡುಪಿಯಲ್ಲಿ ಮಧ್ಯದಲ್ಲಿ ಆ ಕಡೆ ಒಂದು ಈ ಹಾಲ್ ಮಧ್ಯ ಇನ್ನೊಂದು ಆ ಕಡೆ ಒಂದು ಕೋಣೆ ಉಂಟು. ಅಲ್ಲಿಯ ಟೇಬಲ್ಗೆ ಒಂದು ಕೈಯಲ್ಲಿ ಕೋಡ ಹಾಕಿದ್ದಾರೆ, ಇನ್ನೊಂದು ಕಾಲಲ್ಲಿ ಚೈನ್ ಕಟ್ಟಿ ಸೈಕಲ್ ಕಟ್ಟಿದ್ದಾರೆ. ಅಂತೂ ಅಷ್ಟು ಉಪದ್ರವ ಇದ್ದ. ಶರ್ಟ್ ಇಲ್ಲ, ಕೊಳೆತು ಇದಾಗಿದೆ, ಅಲ್ಲ ಕೂದಲೆಲ್ಲ ಇದಾಗಿ ಜಡಗಟ್ಟಿ ಕೊಳೆತು ಹೋಗಿದೆ, ಬೊಬ್ಬೆ ಹಿಡುತ್ತಿದ್ದ. ಅಲ್ಲಿ 2 ಪೊಲೀಸರಿಗೆ ಕೂಡ ಪಾಪ ಬೆಟ್ಟು ಬಿತ್ತ ಅವತ್ತು. ನಮ್ಮನ್ನು ನಾವು ಉಡುಪಿಗೆ ಹೋಗಿ ಮುಟ್ಟುವವರೆಗೆ ಪೊಲೀಸರದೊಂದು 20-25 ಕಾಲ್ ಬಂದಿದ್ರೆ ಬೇಗ ಬನ್ನಿ ಬಂದ್ರ ಮುಟ್ಟಿದ್ರ ಅಂತ ಮತ್ತು ರಿಕ್ವೆಸ್ಟ್ ಮಾಡಿದ್ರು SI ದಯಮಾಡಿ ಇವ್ರು ಕರ್ಕೊಂಡು ಹೋಗಿ ಎಂಬುದಾಗಿ. ಕರ್ಕೊಂಡು ಬಂದೆವು. ಅವನ ಹೆಸರು ದೇವದಾಸ್ ಅಂತ, ಇನ್ನೊಬ್ಬನ ಹುಡುಗನ ಹೆಸರು. ಅವನು ಪೂನಾದವನು. ಮತ್ತೆ ಅವನಿಗೆ ಗೊತ್ತಿಲ್ಲ ಅವಾಗ, ಅವನ ಹೆಸರು ಗೊತ್ತಿಲ್ಲ, ಅವನ ವಿಳಾಸ ಗೊತ್ತಿಲ್ಲ. ಪಾಪ ಮಾನಸಿಕ ಅಂದರೆ ಈ ಮಾನಸಿಕ ಅಸ್ವಸ್ಥರಿಂದ ಹೇಗಿರ್ತಾರೆ ಅಂದರೆ ಅವರಿಗೆ ಭಿಕ್ಷೆ ಬೇಡಲಿಕ್ಕೆ ಗೊತ್ತಿಲ್ಲ, ಹೋಗಿ ಕೈ ಹಾಕ್ತಾರೆ, ಹಾಗೆ ಹೊಡ್ತಾ ತಿಂತಾರೆ. ಉಪದ್ರವ ಕೊಡ್ತಾ ಇದ್ದ. ಉಡುಪಿ ಸಿಟಿಯಲ್ಲಿ ಜನರಿಗೆ ಉಪದ್ರವ ಕೊಡ್ತಿದ್ದ ಅವನು. ಪಬ್ಲಿಕ್ ಸರಿ ಹೊಡೆದಿದ್ದಾರೆ, ಅವನಿಗೆ ಮೈಯಲ್ಲೇ ಗಾಯ ಆಗಿತ್ತು, ಹೊಡೆದು ಪೊಲೀಸರಿಗೆ ಕೊಟ್ಟಿದ್ದೆ. ಪಾಪ ಪೊಲೀಸರು ಅವರನ್ನು ಹಿಡ್ಕೊಂಡು ಏನು ಮಾಡುವಂಥದ್ದು. ನಾವು ತಗೊಂಡು ಬಂದೆವು. ಗಿರಿ ಕೂಡ ಸುಮಾರು 6 ತಿಂಗಳ ನಂತರ ಗುಣ ಆಗಿ ನಮ್ಮ ಹತ್ರ ಹೇಳಿದರು, ಗಿರಿ ನಾನು ಹೋಗ್ತೇನೆ ಕೆಲಸ ಮಾಡಿ. ಮನೆಗೆ ಬಿಟ್ಟು ಬಂದೆವು. ನಂತರ ಎಲ್ಲ ಕಡೆ ಕೆಲಸ ಮಾಡಲಿಕ್ಕೆ ಕೂಲಿಗೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಕೇಳಿ ತುಂಬ ಸಂತೋಷ ಆಯಿತು ನಮಗೆ. ಎರಡನೇಯವನು ದೇವದಾಸ್. ಅವನು 1 ವರ್ಷ ನಮ್ಮಲ್ಲಿದ್ದ ಹುಡುಗ ದೇವದಾಸ್. ನಮ್ಮ ಟೀಮು ಅವನು ಹೇಳಿದ, ನನ್ನ ಮನೆ ಪೂನಾದ ಕಡ್ಕಿ ಎಂಬ ಸ್ಥಳದಲ್ಲಿ ನಮ್ಮ ಟೀಮ್ ಹೋದರು. ಅವ್ರ ಜೊತೆಯಲ್ಲಿ ಎಡ್ಡು ಬ್ರದರ್ ಮತ್ತು ಯಾರೋ 2-3 ಜನ, ಪ್ರದೀಪ್ ಹೋದ್ರು ಅಂತ ಕಾಣ್ತದೆ. 2 ಜನ ನಮ್ಮದೇ ಸ್ವಂತ ವಾಹನದಲ್ಲಿ ಹೋದರು. ಅಲ್ಲಿ ಹೋಗಿ ಹುಡುಕಿ ಕಡ್ಕಿಯಲ್ಲಿ ಅವನ ಮನೆ ಸಿಕ್ಕಿತ್ತು. ಆದರೆ ಅಲ್ಲಿ ನೋಡುವಾಗ ಅವ್ರು ತುಂಬ ಬೇಸರ ಆಯಿತು. ಮನೆ ಪರಿಸ್ಥಿತಿ ಅಂದರೆ ತಾಯಿ ಕೂಡ ಮಾನಸಿಕ ಅಸ್ವಸ್ಥರು, ಇನ್ನೊಂದು ಅಣ್ಣ ಕೂಡ ಮಾನಸಿಕ ಅಸ್ವಸ್ಥ, ತಂದೆ ಕೂಡ ಮಾನಸಿಕ ಅಸ್ವಸ್ಥರಾಗಿದ್ದರಂತೆ. ಕೊನೆಗೆ ಆ ಸುಸೈಡ್ ಮಾಡಿ ನೇಣಿಗೆ ಇದಾಕಿಕೊಂಡು ಸತ್ತು ಹೋದ್ರಂತೆ. ಕೊನೆಗೆ ಇವನು ಗುಣಾಗಿ ಈಗ ಹೋಗಿದ್ದಾನೆ ಮನೆಯಲ್ಲಿ ಒಪ್ಪಿಸಿದ್ರು. ಎಲ್ಲ ಒಪ್ಪಿಸಿ ಕೊಟ್ಟೆಲ್ಲ ಅಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಒಪ್ಪಿಸಿ ಕೊಟ್ಟರು. ಇವರು ಬಂದರು, ಫೋಟೋ ತೆಗೆದು ತಾಯಿಯ ಜೊತೆಯಲ್ಲೆಲ್ಲ ಫೋಟೋ ತೊಗೊಂಡು ಬಂದರು. ಅದರ ನಂತರ ದೇವದಾಸ್ ನಮಗೆ ಸುದ್ದಿ ಇಲ್ಲ. ಇಷ್ಟು ವರ್ಷ ಆಯಿತು, ಎಷ್ಟು 2004, ಈಗ 2020, ಸುಮಾರು ಒಂದು 16 ವರ್ಷ ಆಯ್ತಲ್ಲ. ಈಗ 16 ವರ್ಷ ಆಯಿತು. ಈಗ ಸುಮಾರು ಒಂದು 2 ಗಂಟೆಗಳ ಮುಂಚೆ ನಮ್ಮ ಪ್ರದೀಪ್ ಮಾಬೇನ್ ಬದರಿಗೆ ಫೋನ್ ಬಂತು. ಅವನು ಹೇಳ್ತಾನೆ, ಆಸರ ಟಿ ವಿಯೆಲ್ಲ ನಾನು ನೋಡ್ತಾ ಇದ್ದೇನೆ, ನಾನೀಗ ಪಾಸ್ಟರ್ ಆಗಿದ್ದೇನೆ. ಇಷ್ಟು ಖುಷಿ ಆಯಿತು ನನಗೆ ಪ್ರಿಯರೇ, ನನ್ನ ಕಣ್ಣಲ್ಲಿ ನೀರು ಬಂತು ಪ್ರಿಯರೇ, ಸತ್ಯ ಹೇಳ್ತೇನೆ ನಾನು. ಹಲ್ಲಲುಯ್ಯ. ಅವನು ಹೇಳಿದ, ಅವನು ಆರಾಧನೆ ಮಾಡೋ ಫೋಟೋಗಳನ್ನು ವೀಡಿಯೋಗಳ ಕಳಿಸಿಕೊಟ್ಟಿದ್ದಾನೆ. ನನಗೆ ಮಾತಾಡಲಿಕ್ಕೆ ಆಗಲಿ, ತುಂಬ ಬ್ಯುಸಿ ಇದ್ದೇನೆ ಅಲ್ಲಿ ಬರೋಕ್ಕೆ ಮುಂಚೆ. ನೋಡಿ ಹೇಗಿದ್ದ ನೋಡಿ. ಅವನು ಟೌನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಜೊತೆ ಇದ್ದಾನು, ಶರ್ಟ್ ಇಲ್ಲ ಮೈಯಲ್ಲಿ. ಓಕೆ, ಹೀಗಿದ್ದ ನೋಡಿ, ಅವನು ಹೀಗಿದ್ದ. ಓಕೆ, ತಾಯಿಯ ಜೊತೆ ನಾವು ಬಿಟ್ಟು ಬಂದಾಗ ಹೀಗಿದ್ದ. ಈಗ ಹೇಗಿದ್ದ ಅಂತ ತೋರಿಸ್ತೇನೆ ನಿಮಗೆ. ಆರಾಧನೆ ಮಾಡುವಂಥ ವಿಡಿಯೋ ಕಳಿಸಿದ್ದ, ನನಗೆ ತುಂಬ ಖುಷಿ ಆಯಿತು. ನೋಡಿ, ಮದುವೆ ಕೂಡ ಆಗಿದೆ, ಕುಟುಂಬವಾಗಿ ಆರಾಧನೆ ಮಾಡ್ತಿರುವುದು. ಅನೇಕರು ಸುಮಾರು 900 ಮಾನಸಿಕ ಅಸ್ವಸ್ಥರನ್ನು ಇಲ್ಲಿ ನಮ್ಮ ಚಿಕಿತ್ಸೆ ಗುಣಪಡಿಸಿ ಪ್ರಾರ್ಥನೆ ಮಾಡಿ ಅವರ ಮನೆ ಸೇರಿಸಿದ್ದೇವೆ. ಅನೇಕರು ಕರ್ತನಲ್ಲಿದ್ದಾರೆ, ಅನೇಕರು ಕರ್ತನ ಸೇವೆ ಮಾಡ್ತಾರೆ. ಇದು ಕೇಳುವಾಗ ತುಂಬ ಸಂತೋಷ ಆಗ್ತದೆ ಬೇರೆ. ಯಾಕೆ ನನಗೆ ಈ ವಿಷಯ ಬಂತಂದರೆ, ಈಗ ಈ ವಿಷಯ ಹೇಳಲಿಕ್ಕೆ ಇರಲಿಲ್ಲ ನಾನು. ಯಾಕಂದ್ರೆ ಸಿಕ್ಕಿದ್ದ ಅವಕಾಶ ನಾವು ಕಳ್ಕೋಬಾರದು. ಒಬ್ಬ ಮಾನಸಿಕ ಅಸ್ವಸ್ಥ ಗುಣವಾಗಿ ಇವತ್ತು ಸಭಾಪಾಲಕನ ಸೇವೆ ಮಾಡ್ತಾ ಇರುವುದಾದರೆ, ಕರ್ತನಾದ ಯೇಸುವಿನ ಸೇವೆ ಮಾಡ್ತಾ ಇರುವುದಾದರೆ, ನಾವು ಸರಿಯಾಗಿದ್ದೇವೆ, ಮಾನಸಿಕವಾಗಿ ಸರಿಯಾಗಿದ್ದೇವೆ. ಆರೋಗ್ಯ ದೇವರು ಕೊಟ್ಟಿದ್ದ, ಕೆಲಸ ಕೊಟ್ಟಿದ್ದಾನೆ, ಕುಟುಂಬ ಕೊಟ್ಟಿದ್ದ, ಎಲ್ಲ ಕೊಟ್ಟಿದ್ದಾನೆ. ಇವತ್ತು ನಮಗೆ ರಕ್ಷೆ ಹೊಂದೋದಕ್ಕೆ ಯಾಕೆ, ಒಪ್ಪಿಸಿಕೊಡೋದಕ್ಕೆ ಯಾಕೆ ನಾವು ತಡೆ ಮಾಡ್ತೇವೆ? ಈ ಲೋಕದ ಸಂಗತಿಗಳಿಗಾಗಿ, ವ್ಯಭಿಚಾರ ಪಾಪಗಳು, ಸುಖ ಭೋಗಗಳು ಅಥವಾ ಕುಡುಕತನ, ಈ ಲೋಕದ ಕೆಲವು ಕಾರ್ಯಗಳಿಗಾಗಿ ಯಾಕೆ ನಾವು ಬಿಟ್ಟು ಕೊಡ್ತಾ ಇಲ್ಲ? ಇವತ್ತು ಯಾಕೆ ನಾವು ದೇವರಿಗೆ ಒಪ್ಪಿಸಿ ಕೊಡ್ತಾ ಇಲ್ಲ?
ದೇವರಿಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ಉದ್ದೇಶ ಇದೆ. ಅದಕ್ಕೆ ಪ್ರಿಯರೇ, ವಾಕ್ಯ ಕೇಳುವಾಗ ಅವಾಗಲೇ ಒಪ್ಪಿಸಿಕೊಳ್ಬೇಕು ದೇವರ ಕೈಯಲ್ಲಿ. ನಮ್ಮ ಒಬ್ಬ ಮಾನಸಿಕಸ್ಥನು ಸಭಾಪಾಲಕನಾಗಿರುವುದಾದರೆ, ಒಬ್ಬ ಸೇವೆ ಮಾಡುವುದಾದರೆ ನಮ್ಮನ್ನು ಯಾವ ರೀತಿ ಉಪಯೋಗಿಸ್ಲಿಕ್ಕಿಲ್ಲ ದೇವರಿಗೆ ವಿದ್ಯಾವಂತ ಅವಿದ್ಯಾವಂತ ಅನಾರೋಗ್ಯ ಆರೋಗ್ಯಗಳು ಅನ್ನಂತ ಏನು ಭೇದ ಭಾವ ಇಲ್ಲ, ಐಶ್ವರ್ಯವಂತ ಬಡವ ಏನು ಭೇದ ಭಾವ ಇಲ್ಲ. ಎಂಥ ವ್ಯಕ್ತಿ, ಯೋಹನನ ಸುವಾರ್ತೆ 1:9 ಹೇಳ್ತದೆ ನೋಡಿ, ಜಾನ್ 1 ಏನು ಓದಿ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕೆ ಪ್ರತಿ ಮನುಷ್ಯನಿಗೂ, ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದಾಗಿದೆ. ಯೇಸು ಎಂಬ ಬೆಳಕು ಎಲ್ಲ ಮನುಷ್ಯನಿಗೂ, ಮಾನಸಿಕ ಅಸ್ವಸ್ಥನಿಗೂ, HIV ರೋಗಿಗೂ, ಕ್ಯಾನ್ಸರ್ ರೋಗಿಗೂ, ಕೊರೋನಾ ರೋಗಿಗೂ, ಎಲ್ಲ ರೋಗಿಗಳಿಗೂ ಆ ಬೆಳಕು ಕೊಡುವಂಥ ಬೆಳಕು. ರೌಡಿಗೂ, ಗೂಂಡಾಗೂ, ಕೊಲೆಗಾರನಿಗೂ, ಎಲ್ಲ ವ್ಯಕ್ತಿಗಳಿಗೂ ಕೊಡುವುದಕ್ಕೆ ಬೆಳಕು ಆ ಕ್ರಿಸ್ತನಲ್ಲಿದೆ. ಓಕೆ, ನಾವು 2ನೇ ನ್ಯಾಯ ತೀರ್ಪಿನ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ, ಯೋಹನ 16:9 ವಾಕ್ಯದ ಆಧಾರದಲ್ಲಿ. ಅದ ಕಾರಣ ನಾವು ಯಾವಾಗ ನಂಬಲ್ಲ ಯೇಸು ಸ್ವಾಮಿಯನ್ನು, ಅವನು ಪಾಪ ಮಾಡ್ತಾನೆ, ಅವಾಗಲೇ ನ್ಯಾಯ ತೀರ್ಪು ಆಗಿ ಹೋಯ್ತು ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ ಪ್ರಿಯರೇ. 3ನೇ ನ್ಯಾಯ ತೀರ್ಪು, ನಾವು 3ನೇ ನ್ಯಾಯ ತೀರ್ಪಿನ ಬಗ್ಗೆ ನಾವು ಬರುವ ಬೇರೆ. ಜಾನ್ ಚಾಪ್ಟರ್ 16:11, ಯೋಹನನ ಸುವಾರ್ತೆ 16:11 ವಚನ. ನಾನು ತಂದೆಯ ಬಳಿಗೆ ಹೋಗಿ, ತಂದೆ ಬಳಿಗೆ ಹೋಗಿ, ಇನ್ನು ಮೇಲೆ ನಿಮಗೆ ಕಾಣಿಸದೆ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದ್ದರಿಂದ, ಇಹ ಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದ್ದರಿಂದ, ನ್ಯಾಯ ತೀರುವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರುವನ್ನು ಹುಟ್ಟಿಸುವನು. ಆಮೇನ್. ಒಂದು ನ್ಯಾಯ ತೀರ್ಪು, ಮೊದಲ ನ್ಯಾಯ ತೀರ್ಪು ಆಗಿ ಹೋಗಿದೆ, ಕ್ರಿಸ್ತನ ಮೇಲೆ ಅದು ಬಿದ್ದಿದೆ, ಅದು ನಮ್ಮ ಮೇಲೆ ಬೀಳಬೇಕಾದ ನ್ಯಾಯ ತೀರ್ಪು. 2ನೇ ನ್ಯಾಯ ತೀರ್ಪು, ಸುವಾರ್ತೆ ಕೇಳುವಂಥ ವ್ಯಕ್ತಿ ರಿಜೆಕ್ಟ್ ಮಾಡೋದರಿಂದ ಅವನ ಬೀಳುವಂಥ ನ್ಯಾಯ ತೀರ್ಪು ಆಗಿದೆ. 3ನೇ ನ್ಯಾಯ ತೀರ್ಪು ಸೈತಾನನ ಮೇಲೆ ಬಿದ್ದಂಥ ನ್ಯಾಯ ತೀರ್ಪು. ಅಲ್ಲಲ್ಲಿಯ ಸೈತಾನನ ಮೇಲೆ ಯೇಸು ಸ್ವಾಮಿಯ ಈ ಲೋಕದಲ್ಲಿ ಯೇಸು ಸ್ವಾಮಿ ಬರುವುದರ ಮೂಲಕವಾಗಿ ಸೈತಾನನ ಮೇಲೆ ನ್ಯಾಯ ತೀರ್ಪು ಬಿತ್ತು ಪ್ರಿಯರೇ. ಮನುಷ್ಯನ ಒಳಗಡೆ ಜೀವಿಸ್ತಾ ಇದ್ದ ಆತನು, ಮನುಷ್ಯನ ಅವಿದ್ಯತ್ವಕ್ಕೆ ನಡೆಸ್ತಾ ಇದ್ದ, ಮನುಷ್ಯನನ್ನು ನಾಶ ಮಾಡ್ತಾ ಇದ್ದ, ಉಪದ್ರವಪಡಿಸ್ತಾ ಇದ್ದ, ಹಾಳು ಮಾಡ್ತಾ ಇದ್ದ. ಅವನಿಗೆ ಹೊರಗೆ ದೊಬ್ಬಲ್ಪಡುವ, ನೂಕಲ್ಪಡುವಂಥ ನ್ಯಾಯ ತೀರ್ಪು ಉಂಟಾಯಿತು. ಈ ಭೂಲೋಕದಲ್ಲಿ ಒಂದೊಂದು ಏರಿಯಾಗಳಲ್ಲಿ ಅವನ ಆಳ್ವಿಕೆ ನಡೀತಾ ಇತ್ತು. ಅವನ ಕಿಂಗ್ಡಮ್ ಅಂತಲೂ ಸ್ಥಾಪಿಸಿದ್ದ. ಅಲ್ಲಲ್ಲಿಯ ಅವನ ಮೇಲೆ ಒಂದು ನ್ಯಾಯ ತೀರ್ಪು ಬರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಲ್ಲಲ್ಲಿಯ ನೂಕಲ್ಪಡುವ ನ್ಯಾಯ ತೀರ್ಪು. ಅಲ್ಲಲ್ಲಿಯ ಈ ಲೋಕದ ಮೇಲೆ ಅಲ್ಲಿಯವರೆಗೆ ದೊರೆತನ ಮಾಡ್ತಿದ್ದಂಥ ಸೈತಾನನ ಮೇಲೆ ಒಂದು ನ್ಯಾಯ ತೀರ್ಪು ಬಿದ್ದಿದೆ. ಜಾನ್ 12:31 ಓದಿ, ಯೋಹನ 12:31. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು, ಹೊರಕ್ಕೆ ನೂಕಲ್ಪಡುವನು. ಎಲ್ಲಿ ಹೊರಕ್ಕೆ? ಮನುಷ್ಯನ ಒಳಗಿದ್ದ, ಮನುಷ್ಯನ ಒಳಗೆ ಇಬ್ಬರಲ್ಲಿ ಒಬ್ಬರು, ಒಂದು ಯೇಸು ಇರಬೇಕು, ಅದನ್ನು ಬಿಟ್ಟರೆ ಸೈತಾನ ಇರಬೇಕು. ಎರಡರಲ್ಲಿ ಒಬ್ಬರು, ಇಬ್ಬರು ಒಟ್ಟಿಗೆ ಇರಲಿಕ್ಕೆ ಆಗಲ್ಲ. ಇಬ್ಬರೊಬ್ಬರು ಇರಬೇಕು. ಯೇಸು ಬರೋಕ್ಕೆ ಮುಂಚೆ ಅವನು 100% ಇರ್ತಾನೆ. ವಾಕ್ಯ ಹೇಳ್ತದೆ, ಎಫೆಸ 2:2 ಓದಿ, ಎಫೆಸ 2:2. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ, ಯಾರು ನಂಬುವುದಿಲ್ಲ ಅವರನ್ನು ಅವಿಧೇಯತ್ವಕ್ಕೆ ನಡೆಸುವಂತ ಈಗ ಪ್ರೇರಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ, ಅಧೀನವಾಗಿ ನಡೆಕೊಂಡ್ರಿ. ಪ್ರೇಸ್ ಗಾಡ್. ಹಾಗಾದ್ರೆ ಸೈತಾನನಿಗೆ ಹೊರನೂಕಲ್ಪಡುವಂತ ತೀರ್ಪು ಉಂಟಾಯಿತು. ಪ್ರೈಸ್ ಗಾಡ್. ಇದು 3ನೇ ತೀರ್ಪು ಆಗಿದೆ ಪ್ರಿಯರೇ. ಮಾತ್ರ ಕೊಲೊಸ್ 2:15 ಹೇಳ್ತದೆ, ಎಲ್ಲ ದೊರೆತನಗಳನ್ನು ಏನೇನು ಮಾಡಿದ ಓದಿ, ಕೊಲೊಸ್ 2:15. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಏನ್ ಮಾಡಿದ್ದಾನೆ? ಆತ ನಿರಾಯುಧರನ್ನಾಗಿ ಮಾಡಿದ್ದಾನೆ. ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಪ್ರೈಸ್ ಗಾಡ್. ಹಾಗಾದ್ರೆ ಸೈತಾನನು ಸೋಲಿಸಲ್ಪಟ್ಟಿದ್ದಾನೆ, ಸೈತಾನನು ನೂಕಲ್ಪಟ್ಟಿದ್ದಾನೆ, ದೂಡಲ್ಪಟ್ಟಿದ್ದಾನೆ. ಹಲ್ಲಲಿಯ ಸೈತಾನನು ತನ್ನ ನೆಲೆ ಕಳ್ಕೊಂಡಿದ್ದಾನೆ. ಅವನ ಮೇಲೆ ಯೇಸು ಈ ಲೋಕಕ್ಕೆ ಬರುವುದರ ಮೂಲಕ ನ್ಯಾಯ ತೀರ್ಪು ಉಂಟಾಗಿದೆ.
ಆಲ್ರೆಡಿ ಅವನ ಮೇಲೆ ನ್ಯಾಯ ತೀರ್ಪು ಬಿದ್ದಿದೆ ಪ್ರಿಯರೇ. ಇದು 3ನೆಯ ನ್ಯಾಯ ತೀರ್ಪು ಆಗಿದೆ ಪ್ರಿಯರೇ. ಈಗ ಅನೇಕರು ನನ್ನ ಮನೆಯಲ್ಲಿ ಇಂಥ ಉಪದ್ರವ ಇದೆ, ನಾನು ನನ್ನ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತೇನೆ, ಈ ಮನೆ ಬಿಟ್ಟು ಬಿಡ್ತೇನೆ, ಬೇರೆ ಕಡೆ ಮನೆ ತಗೊಳ್ತೇನೆ, ಇಲ್ಲಿ ತುಂಬ ಉಪದ್ರವ ಇದೆ, ಮಂತ್ರವಾದ ಮಾಡಿದ್ದಾರೆ, ಸೈತಾನ ಇದ್ದಾನೆ ಎಂಬುದಾಗಿ ಹೇಳಿ ಮನೆ ಬಿಡುವಂತ ಅನೇಕರು ನೋಡಿದ್ದಾನೆ. ಮನೆ ಬಿಡಬೇಕಾದದ್ದು ನೀವಲ್ಲ, ಮನೆ ಬಿಡಬೇಕಾದ ಸೈತಾನನು. ಅವನು ಹೋಗಬೇಕು. ಪ್ರೈಸ್ ಗಾಡ್. ನಾವನನ್ನು ಓಡಿಸಬೇಕು. 125 ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನೀತಿವಂತನ ಸ್ವಾಸ್ಥ್ಯದಲ್ಲಿ ದುಷ್ಟನ ದಂಡಾಧಿಕಾರವು ನಿಲ್ಲುವುದೇ ಇಲ್ಲ ಎಂಬುದಾಗಿ. ಅಲ್ಲಲ್ಯ, ಇದು 3ನೇ ನ್ಯಾಯ ತೀರ್ಪು ಆಗಿದೆ. 4ನೇ ನ್ಯಾಯ ತೀರ್ಪು, 5ನೇ ನ್ಯಾಯ ತೀರ್ಪು. 5ನೇ ನ್ಯಾಯ ತೀರ್ಪು ಇಂಪಾರ್ಟೆಂಟ್ ನಮಗೆ, ಪರಲೋಕದಲ್ಲಿ ಉಂಟಾಗುವಂಥ ಆ ನ್ಯಾಯ ತೀರ್ಪು ಅದು ಯಾವ ರೀತಿಯಲ್ಲಿ ಎಂಬುದಾಗಿ ನಾಳಿನ ಮಟ್ಟಿಗೆ ಮಾತಾಡ್ತಾನೆ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳಿ, ದೇವರ ಕೈಗೆ ನಮ್ಮನ್ನೇ ಪೂರ್ಣವಾಗಿ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಅರ್ಕತು ರಿಕತ ಲಮಕ ಸಕತರ 1ನೇ ನ್ಯಾಯ ತೀರ್ಪು ನಾವು ನೋಡಿದೆ, ನಮ್ಮ ಮೇಲೆ ಬೀಳಬೇಕಾದ ನ್ಯಾಯ ತೀರ್ಪನ್ನು ಯೇಸು ತನ್ನ ಮೇಲೆ ವಹಿಸಿಕೊಂಡನು. 2ನೇ ನ್ಯಾಯ ತೀರ್ಪು ಆಗಿದೆ, ಯಾರು ಯೇಸು ಸ್ವಾಮಿ ಸ್ವಾರ್ಥ ಕೇಳಿ ನಂಬುವುದಿಲ್ಲ ಅವರಿಗೆ ನ್ಯಾಯ ತೀರ್ಪು ಆಗಿ ಹೋಯ್ತೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. 3ನೇದಾಗಿ ನಾವು ನೋಡ್ತೇವೆ, ಈ ಒಂದು ಸೈತಾನನಿಗೆ ಉಂಟಾದ ನ್ಯಾಯ ತೀರ್ಪು ಎಂಬುದಾಗಿ ನಾವು ನೋಡ್ತೇವೆ. ಕೊನೆಗೆ ಅವನು ಬೆಂಕಿ ಗಂಧಕ ಗುರಿಗೆ ಕೆರೆಗೆ ದೊಬ್ಬಲ್ಪಡಲಿಕ್ಕಿದ್ದಾನೆ. ಪ್ರಕಟಣೆ 20:10ನೇ ವಾಕ್ಯದಲ್ಲಿ ಅದನ್ನು ಓದ್ತೇವೆ ಪ್ರಿಯರೇ. ಈ ಸಮಯ ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮನ್ನೇನ ಪರೀಕ್ಷೆ ಮಾಡಿಕೊಡೋಣ. ನಮಗೆ ಕೊಟ್ಟಂಥ ಅವಕಾಶ ನಾವು ಕಳ್ಕೊಳ್ಳೋದು ಬೇಡ. ದೇವರಿಗಾಗಿ, ದೇವರಿಗೋಸ್ಕರ ಈ ಲೋಕದಲ್ಲಿ ಜೀವಿಸೋಣ. ಅಲ್ಲಲ್ಲಿ ನಮಗೆ ಕೊಡಪಟ್ಟ ಅವಕಾಶ ಸಮಯಗಳನ್ನು ನಾವು ಹಾಡು ಮಾಡಿಕೊಡೋದು ಬೇಡ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಕರ್ತನೆ. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ನಮ್ಮ ಮಧ್ಯವಿರುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಜೊತೆಯಲ್ಲಿ ವಾಕ್ಯದ ಮೂಲಕ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.